ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಿನ್ನೆಯ ಮೆಲುಕು ಬ್ರಹ್ಮಚರ್ಯವನ್ನು ಯಾವುದಕ್ಕಾಗಿ ಆಚರಿಸ್ತಾರೆ? ಉಪನಿಷತ್ತಿನ ಪ್ರಕಾರ ಹೇಳ್ತೀರಾ? ಹೇಳಿ, ಜೋರಾಗಿ ಹೇಳಿ. ಅದಕ್ಕೋಸ್ಕರ ಬ್ರಹ್ಮಚರ್ಯವನ್ನು, ಹೌದು, ಅಲ್ಲ ಅಂತಲ್ಲ. ಉಪನಿಷತ್ತಿನ ಆ ಸಾಲು ಹೇಳೋಕ್ಕಾಗತ್ತಾ ನಿಮಗೆ? ನಾನು ಹೇಳಿದ್ದು ಸುಮುಖ ಹೇಳು. ಸರಿ ಇದೆ. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಅದೇ ಸಾಲು. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಇಷ್ಟೆಲ್ಲ ಬರಡು ಕಠಿಣ ಅಂತ ಅನ್ಸುತ್ತೆ ಲೌಕಿಕ ದೃಷ್ಟಿಯಿಂದ ನೋಡಿದಾಗ. ಅದನ್ನು ತಿಳಿದೇ ಇರುವ ದೃಷ್ಟಿಯಿಂದ ನೋಡಿದಾಗ ಎಷ್ಟೆಲ್ಲ ಕ್ಲೇಶಗಳಪ್ಪ ಈ ಬ್ರಹ್ಮಚರ್ಯ ಅಂದ್ರೆ. ಚಪ್ಪಲಿ ಹಾಕೋ ಹಾಗಿಲ್ಲ, ಕೊಡೆ ಹಿಡಿಯೋ ಹಾಗಿಲ್ಲ, ಕನ್ನಡಿ ನೋಡೋ ಹಾಗಿಲ್ಲ. ಏನಪ್ಪ ಇದು ಅಂತ ಅನ್ಸುತ್ತೆ. ಆದ್ರೆ ಯಾಕೆ ಅಷ್ಟು ಕಷ್ಟಪಡ್ತಾರೆ ಅಂದ್ರೆ ಅಷ್ಟು ಸುಖ ಇದೆ ಅಂತ, ಮಹಾ ಸುಖ ಇದೆ. ಅದಕ್ಕೋಸ್ಕರವಾಗಿ ಬ್ರಹ್ಮಚರ್ಯನ ಆಚರಣೆ ಮಾಡ್ತಾರೆ. ಈ ಯಾವುದಕ್ಕಾಗಿ ಅನ್ನೋದಕ್ಕೆ ಒಂದು ಅಕ್ಷರದ ಉತ್ತರ ಕೊಟ್ಟಿದೆ. ಏಕಾಕ್ಷರಂ ಬ್ರಹ್ಮ. ಯಾವುದದು? ಓಂ. ಯಾವುದಕ್ಕಾಗಿ ಬ್ರಹ್ಮಚರ್ಯವನ್ನು ಆಚರಿಸ್ತಾರೆ ಅಂದ್ರೆ ಓಂ. ಅದಕ್ಕಾಗಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಓಂ ಎಂಬುದಾಗಿ ಅದು. ಓಂ ಅಂದ್ರೆ ಪರಮಾತ್ಮ ಅಲ್ವಾ? ತಸ್ಯ ವಾಚಕ ಪ್ರಣವ ಯೋಗಸೂತ್ರ. ಭಗವಂತನ ಹೆಸರು ಏನಪ್ಪಾ ಅಂದ್ರೆ ಮೊದಲನೇ ಹೆಸರು ಇದು ಓಂ. ಮತ್ತೆ ಸಹಸ್ರನಾಮಗಳಿದೆ, ದಶಸಹಸ್ರನಾಮಗಳಿದೆ, ಲಕ್ಷ ಕೋಟಿ ನಾಮಗಳಿದೆ. ಎಲ್ಲ ನಾಮವೂ ಅದೇ, ಅವನದ್ದೇ. ಎಲ್ಲ ಶಬ್ದಗಳು ಅಂತಿಮವಾಗಿ ಅವನನ್ನೇ ಹೇಳ್ತವೆ. ಪರಿವಸಾನಗತಿಯ ಪ್ರತಿಯೊಂದು ಶಬ್ದಕ್ಕೂ ಪರಮಾತ್ಮನೇ ಅರ್ಥ. ಯಾಕೆಂದ್ರೆ ಎಲ್ಲವೂ ಪರಮಾತ್ಮನೇ, ಅದಲ್ಲದೆ ಇರೋದು ಯಾವುದೂ ಇಲ್ಲ. ಆದರೆ ಮೊಟ್ಟ ಮೊದಲನೇ ಹೆಸರು ಯಾವುದು ಅವನದ್ದು ಅಂದ್ರೆ ಓಂ ಅಂತ. ಆ ಓಮಿನ ಮೂಲಕವಾಗಿ ಅವನನ್ನ ತಲುಪಬಹುದು. ಬ್ರಹ್ಮಚರ್ಯದ ಪರಮ ಲಕ್ಷ್ಯ ಅವನೇ ಎಂಬುದಾಗಿ ಕಠೋಪನಿಷತ್ತು ಹೇಳಿದ್ದು. ಅಧ್ಯಾಯ 1 ವಲ್ಲಿ 2 ಮಂತ್ರ 15. 15ನೇ ಮಂತ್ರದಲ್ಲಿ ಇಷ್ಟು ಸಂಗತಿಗಳನ್ನು ಹೇಳಲಾಗಿದೆ. ಮತ್ತೊಂದು ಪ್ರಶ್ನೆಯನ್ನು ಕೇಳಿ ಮುಕ್ತಾಯ ಮಾಡಿದ್ದು ನಿನ್ನೆ. ಆಹಾರ ಎಂದರೆ ಏನು? ಊಟ ಅಂದ್ರೆ ಏನು? ನಡೆಯೋದೇನು ಆ ಸಮಯದಲ್ಲಿ? ಅಲ್ಲಿಂದ ಪ್ರಾರಂಭ ಮಾಡೋಣ. ಅನ್ನಪೂರ್ಣೇಶ್ವರಿ ನೆನಪು ಮಾಡಿಕೊಂಡು ನೀನೇ ಬಾಯಾಗು, ನೀನೇ ಕಿವಿಯಾಗು ಅಂತ ಅವಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದುವರ್ಸೋಣ. ಏನಪ್ಪ ಊಟ ಅಂದ್ರೆ? ನಿಮ್ಮಲ್ಲಿ ಉತ್ತರಗಳು ಇರಬಹುದು. ತುಂಬಾ ಉತ್ಸಾಹ ಇದ್ದಾಗ ಕಾಣ್ತಾ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಕೈ ಮೇಲೆ ಬರ್ತಾ ಇತ್ತು. ಅದು ಕೈ ಮೇಲೆ ಬಂದಿಲ್ಲ. ನೋಡೋಣ ಮತ್ತೇನಾದ್ರು ಬರುತ್ತಾ ಅಂತ. ಇದೆಯಾ? ಸುಮ್ಮನೆ ಬಿಟ್ಕೊಡೋದಿಲ್ಲ ಹಾಗಾದ್ರೆ ನೀವು. ಸುಮಾರು ಕೈಗಳ ಮೇಲೆ ಬಂದ್ವಲ್ಲ. ಆಯ್ತು, ಹೇಳ್ತಾ ಬನ್ನಿ ಒಬ್ಬೊಬ್ರೆ. ಊಟ ಅಂದ್ರೆ ಏನು? ನೀನು ಶುರು ಮಾಡು. ಚೆನ್ನಾಗಿ ಹೇಳಿದೆ. ಆಹಾರ ಅಂದ್ರೆ ಊಟ ಮಾತ್ರ ಅಲ್ಲ,
ಕಣ್ಣಿಂದಲೂ ಆಹಾರ ತಗೋಬೋದು, ಕಿವಿಯಿಂದಲೂ ಆಹಾರ ತಗೋಬೋದು, ಮೂಗಿನಿಂದಲೂ ಆಹಾರ ತಗೋಬೋದು. ಇದನ್ನು ತಗೊಳಕ್ ಹೋಗ್ಬೇಡಿ. ಈ ಮಧ್ಯಾಹ್ನ ಊಟ ಮಾಡೋದನ್ನ ಬಾಯಲ್ಲೇ ಮಾಡಬೇಕು, ಅದು ಬೇರೆ ವಿಷಯ. ಅದು ರೂಪ ಕಣ್ಣಿಗೆ ಆಹಾರ, ಕಣ್ಣಿನ ಮೂಲಕ ಆಹಾರ. ಕಣ್ಣಿಗೆ ಆಹಾರ ಅನ್ನೋದಕ್ಕಿಂತ ಮನಸ್ಸಿಗೆ, ಜೀವಕ್ಕೆ ಆಹಾರ ಅದು ಇಂದ್ರಿಯಗಳ ಮೂಲಕ ಅಂತ. ಮತ್ತೆ ಯಾರು ಹೇಳ್ತೀರಿ? ಹೇಳು. ಭೋಜನ ಅಂದ್ರೆ ಯಜ್ಞ. ಅದು ಹೊಟ್ಟೆಯಲ್ಲಿ ಇರುವ ವೈಶ್ವಾನರಾಜ್ನಿಗೆ ಮಾಡುವ ಯಜ್ಞ. ಒಳ್ಳೆ ಉತ್ತರ, ಚೆನ್ನಾಗಿರೋ ಉತ್ತರ. ಅಲ್ಲೇ ಕೊಡು, ಹಿಂದ್ಗಡೆ ಕೊಡು. ಭೋಜನ ಅಂದರೆ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಡೋದಲ್ಲ, ಅದು ನಮ್ಮ ಒಳಗಿರೋ ಭಗವಂತನಿಗೆ ಅಥವಾ ಗುರುವಿಗೆ ನಾವು ಅದನ್ನು ಸಮರ್ಪಿಸೋದು. ಭೋಜನ ಅಂದ್ರೆ ಸಮರ್ಪಣೆ, ತುತ್ತಿನ ಚೀಲವನ್ನು ತುಂಬಿಸೋದಲ್ಲ. ಒಳ್ಳೆ ಉತ್ತರ. ಮತ್ತೆ ಯಾರು ಹೇಳ್ತೀರಿ? ಈ ಕಡೆ ಯಾರು? ಚಿಕ್ಕೋನಿ ಕೊಡು. ಆಹಾರ ಅಂದ್ರೆ ಹೊರಗಿಂದ ಒಳಗ್ ತಗೊಳ್ಳೋದು. ಸರಿಯಾದ ಉತ್ತರ. ಧಾತುವಿನ ದೃಷ್ಟಿಯಿಂದ, ವ್ಯಾಕರಣ ದೃಷ್ಟಿಯಿಂದ ಕೊಡೋ ಉತ್ತರ ಅದೇ ಕೊಡ್ಬೇಕಾಗತ್ತೆ. ಆಹ್ರಿಯತೆ ಇತ್ಯಾಹಾರ, ಹೊರಗಿಂದ ಒಳಗೆ ತಗೊಳ್ಳೋದು ಅಂತ. ಸರಿ ಇದೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಮತ್ತೆ ಯಾರು ಹೇಳ್ತೀರಿ? ಈ ಕಡೆ ಕೊಡು, ಮುಂದ್ಗಡೆ ಕೊಡು. ಇವರಿಬ್ರು ಹೇಳ್ತಾರಂತೆ. ಆಹಾರ ಅನ್ನೋದು ಒಂದು ಯಜ್ಞ. ಯಜ್ಞ ಅಂದೆ ಅಲ್ವಾ? ಆಹಾರ ಹೇಗಿರ್ಬೇಕಂದ್ರೆ ಯೋಗ ಭೋಗಕ್ಕೆ ಸರಿಯಾಗಿ ಹೊಂದಿರಬೇಕು. ಅದು ಹೊಂದಿರ್ಲಿಲ್ಲ ಅಂದ್ರೆ ಅದು ಆಹಾರ ಅಲ್ಲ ಅಂತ ನಾವು ಪರಿಗಣಿಸ್ಬೇಕು. ಸರಿ, ಯೋಗಕ್ಕೂ ಭೋಗಕ್ಕೂ ಸಲ್ಲುವಂತ ಇರಬೇಕು. ಇದ್ರೆ ಆಹಾರ, ಇಲ್ಲಿದ್ರೆ ಸಂಹಾರ. ಆಹಾರ ಹೇಳಿದ್ರೆ ಒಂದು ಚೈತನ್ಯ. ಅದು ನಮಗೆ ಧಾನ್ಯದಲ್ಲಿ, ಕೆಲವು ಪ್ರಾಣಿಗಳಿಗೆ ಸಸ್ಯದಲ್ಲಿ, ಕೆಲವು ಹಾವುಗಳಿಗೆ ಗಾಳಿಯಲ್ಲಿ, ಅದು ಪ್ರಾಣ ಪಾನ ವ್ಯಾನ ಇದೆಲ್ಲದಕ್ಕೂ ಸೇರ್ಕೊಳ್ಳುವಂಥದ್ದು. ಆಗ್ಲಿ, ಬೇರೆ ಥರದೊಂದು ವಿವರಣೆ ಗಮನಿಸೋಣ. ಈಗ ಇದೆಲ್ಲಕ್ಕಿಂತ ಬೇರೆ ಥರದೊಂದು ವಿವರಣೆ ಗಮನಿಸೋಣ. ನಿಮಗೇನು ಅನ್ಸುತ್ತೆ ನೋಡಿ, ಸರಿ ಅನ್ಸತ್ತಾ ಇಲ್ವಾ ನೋಡಿ. ಭೋಜನವೆಂದರೆ ಅದ್ವೈತ ಸಾಧನೆ. ಏನು ಹೇಳಿ? ಅದ್ವೈತ ಸಾಧನೆ. ಏನಪ್ಪ ವೇದಾಂತದ ವಿಷಯ ಯಾಕೆ ಬಂತು ಇಲ್ಲಿ ಊಟದಲ್ಲಿ? ಅದು ಕೂಡ ವೇದಾಂತ ಇಲ್ಲಿ ಹೇಗೆ ಸಲ್ಲತ್ತೆ ಅಂತಂದ್ರೆ, ಸಮಾಧಾನವಾಗಿ ಆಲೋಚನೆ ಮಾಡಬೇಕು. ಊಟ ಮಾಡೋಕ್ಕಿಂತ ಮುಂಚಿನ ಸ್ಥಿತಿ, ಊಟವಾದ ನಂತರದ ಸ್ಥಿತಿ, ಕೆಲವು ದಿನಗಳು ಕಳೆದ ಮೇಲಿನ ಸ್ಥಿತಿ ಆಲೋಚನೆ ಮಾಡಬೇಕು ನಾವು. ಈಗ ಪುಟ್ಟತಮ್ಮ ಹೇಳಿದ ಹಾಗೆ ಆಹಾರ ಅಂತಂದ್ರೆ ಹೊರಗಿನ ವಸ್ತುವನ್ನು ಒಳಗೆ ತೆಗೆದುಕೊಳ್ಳುವಂಥದ್ದು ಅಲ್ವಾ? ಈಗ ತಟ್ಟೆಯಲ್ಲಿ ಹೊರಗಡೆಗಿತ್ತು ಅಥವಾ ಎಲೆಯಲ್ಲಿ ಹೊರಗಡೆಗಿತ್ತು, ಅದು ನಮ್ಮಿಂದ ಹೊರಗಡೆಗೆ ಬೇರೆಯಾಗಿ ಪ್ರತ್ಯೇಕವಾಗಿತ್ತು. ಅದನ್ನ ನಾವು ತುತ್ತಿನ ಮೂಲಕ ಬಾಯೊಳಗಿಟ್ಟು ಒಳಗೆ ತಗೊಳುತ್ತೆ. ತಗೊಂಡ್ಮೇಲೆ ಏನಾಗತ್ತೆ ಆಲೋಚನೆ ಮಾಡಿ. ತಗೊಂಡ್ಮೇಲೆ ತಗೊಂಡ ಆಹಾರ ಏನಾಗತ್ತೆ ಅಂದ್ರೆ ಅದ್ವೈತ ಆಗತ್ತೆ, ನಮ್ಮೊಳಗೆ ಒಂದಾಗತ್ತೆ. ನಮ್ಮ ರಸ, ರಕ್ತ, ಮಾಂಸ, ಅಸ್ಥಿ, ಮೇಧಸ್ಸು, ಮಜ್ಜೆ, ಚರ್ಮ ಇದೆಲ್ಲ ಆಗಿ ನಾವೇ ಆಗತ್ತೆ. ಅದೇ ಅದ್ವೈತ ಅಂತ. ಮೊದಲೇನಿತ್ತು? ದ್ವೈತ ಇತ್ತು ಅಲ್ವಾ? ಎದುರುಗಡೆಗಿದೆ ಕೇಸರಿಬಾತ್ ಅಂತ ಅನ್ಕೊಳ್ಳಿ ಅಲ್ವಾ? ಸ್ವಲ್ಪ ದುಃಖ ಇದೆ, ಯಾಕೆಂದ್ರೆ ನಮಗೂ ಕೇಸರಿಬಾತಿಗೂ ದೂರ ಇದೆ. ಕಾಣ್ತಾ ಇದೆ, ಪರಿಮಳ ಬರ್ತಾ ಇದೆ. ಕೇಸರಿಬಾತಿಗೆ ನಂಥ ಜೋರು ಪರಿಮಳ ಇರಲಿಲ್ಲ ಅಲ್ವಾ? ಕೇಸರಿ ಸರಿಯಾಗಿ ಹಾಕಿದ್ರೆ ಬರ್ಬೋದು ಒಂಚೂರು. ಪರಿಮಳದ ಯಾವ್ದನ್ನಾರು ಯೋಚನೆ ಮಾಡಿ. ಎಲ್ಲ ಇದೆ, ಪರಿಮಳ ಬರ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ. ಆದ್ರೆ ಒಂದು ದುಃಖ ಏನಂದ್ರೆ ನಮ್ಮಿಂದ ಬೇರೆ ಇದೆ, ದೂರ ಇದೆ ಅಂತ. ಆದ್ರೆ ಯಾವಾಗ ನಾವು ತಗೊಳ್ತೇವೆ, ತಗೊಂಡಾಗ ಒಂದು ನಮ್ಮ ಒಳಗೆ ಬಂತು, ಅಂತರ್ಯಾಮಿ ಆಯ್ತು ಅದು ಅಲ್ವಾ? ಪರಮಾತ್ಮನು ಅಂತರ್ಯಾಮಿಯೇ, ಅದು ಅಂತರ್ಯಾಮಿ ಆಯ್ತು, ನಮ್ಮ ಒಳಗೆ ಬಂತು. ಆಮೇಲೆ ಏನಾಗುತ್ತೆ ಅಂದ್ರೆ ದಿನಗಳು ಕಳೆದಂತೆ ಅದು ಕರಗಿ ನಮ್ಮಲ್ಲಿ ಪೂರ್ತಿ ಒಂದಾಗಿ ನಾವೇ ಆಗ್ಬಿಡತ್ತೆ. ಮೊದಲು ಸಂಪೂರ್ಣ ಭಿನ್ನ, ಅದು ಬೇರೆ, ನಾವು ಬೇರೆ. ಅದನ್ನ ಹೇಗೆ ಗುರುತಿಸಬಹುದು ಅಂದ್ರೆ, ಒಂದು ಸೂಜಿ ತಗೊಂಡು ಚುಚ್ಚಿ, ಈ ಊಟ ಮಾಡೋ ಅನ್ನಕ್ಕೆ ಅಥವಾ ಹಣ್ಣು ಮತ್ತೊಂದನ್ನು ಏನು ತಿಂತೀರಿ ನೀವು, ಸೂಜಿ ತಗೊಂಡು ಚುಚ್ಚಿ ಏನಾದರೂ ಆಗತ್ತಾ? ನಿಮಗೇನಾದ್ರು ಆಗತ್ತಾ ಅಂತ ಚುಚ್ಚಿದ್ರೆ ಅಂತ
ನಿಮಗೇನೂ ಆಗೋದಿಲ್ಲ. ಚುಚ್ಚಿ ಕೊಚ್ಚಿ ಮಾಡಿದ ಮೇಲೆ ಬರೋದು ನಿಮ್ಮ ಹತ್ರ ಅದು ಅಲ್ವಾ. ಕಗ್ಗದ ಕವಿ ಹೇಳ್ತಾರೆ, ತೋಯಿಸುತ್ತ ಬೇಯಿಸುತ್ತ ಹೆಚ್ಚುತ್ತ ಕೊಚ್ಚುತ್ತ ಕಾಯಿಸುತ್ತ ಕರಿಯುತ್ತ ಹುರಿಯುತ್ತ ಸುಡುತ್ತ. ಇದೆಲ್ಲ ಆಗಿದೆ ಪಾಪ ಅದಕ್ಕೆ. ಯಾವುದಕ್ಕೆ? ನಾವು ಮಾಡೋ ಊಟಕ್ಕೆ. ನಾವು ಊಟ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಆಗಿದೆ ಅಂದರೆ, ತೋಯಿಸುತ್ತಾ ಕೆಲವನ್ನ ನೆನೆಸಿದ್ದಾರೆ ಅಲ್ವಾ. ನಾಳೆ ಇಡ್ಲಿ ಮಾಡಬೇಕು ಅಂದರೆ ಇವತ್ತು ನೆನೆಸಿಡ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನು ಉದ್ದನ್ನು ನೆನೆಸಿಡ್ಬೇಕಲ್ವಾ. ಹಾಗೆ ತೋಯಿಸುತ್ತಾ, ಹಾಗೆ ನಮ್ಮನ್ನು ನೆನೆಸಿಟ್ರೆ ಏನಾಗತ್ತೆ ನೋಡಿ, ಅದರ ಅವಸ್ಥೆ ನೋಡಿ ಅಂತ. ಬೇಯಿಸುತ್ತಾ, ಬೇಯಿಸ್ತೇವೆ ನಾವು ಅಲ್ವಾ. ಈಗ ಅಕ್ಕಿಯನ್ನು ಅನ್ನವಾಗಿ ಮಾಡ್ಬೇಕಾದ್ರೆ ಬೇಯಿಸ್ತೇವೆ. ಹೆಚ್ಚುತ್ತ ಕೊಚ್ಚುತ್ತ. ಹೆಚ್ಚೋದು ಕೊಚ್ಚೋದು ಅಂತ ಎರಡು, ಏನು ವ್ಯತ್ಯಾಸ ಹೇಳ್ತೀರಾ? ಹೆಚ್ಚೋದು ಅಂದ್ರೇನು, ಕೊಚ್ಚೋದು ಅಂದ್ರೇನು? ಕೊಚ್ಚೋದಂದ್ರೆ ಅದು ಸಣ್ಣ ಸಣ್ಣ ಕೊಚ್ಚಿದ್ದಾರೆ, ಕೊಚ್ಚಬೇಕಾದ್ರು ಕೂಡ ಅಂಥವ್ರು ಇದ್ದಾರೆ. ಹೀಗೆ ಅನ್ಕೊಳ್ಳಿಬೇಕಾರೆ ಏನು ಅಂದರೆ, ಹೀಗೆ ಮಾಡಿದ್ರೆ ಕೊಚ್ಚೋದು, ಅದು ಹೀಗೆ ಇಳಿಗೆ ಮಣ್ಣಲ್ಲಿ ಹೀಗೆ ಮಾಡ್ತೇವಲ್ಲ, ಅದು ಹೆಚ್ಚೋದು ಅಂತ. ಹೆಚ್ಚುವುದು ಮತ್ತು ಕೊಚ್ಚುವುದು ಅಂತ. ಹಾಗಾಗಿ ಹೆಚ್ಚುತ್ತ ಕೊಚ್ಚುತ್ತ ತರಕಾರಿ ಹಣ್ಣು ಎಲ್ಲ ಇದ್ರೆ ಅದಕ್ಕೆ ಈ ಪರಿಸ್ಥಿತಿ ಬರುತ್ತೆ, ಹೆಚ್ಚುತ್ತ ಕೊಚ್ಚುತ್ತ ಅಂತ. ಕಾಯಿಸುತ್ತ, ಕೆಲವನ್ನ ಬೇಯಿಸೋದಿಲ್ಲ, ಅದು ಕಾಯಿಸ್ತೇವೆ ಅಲ್ವಾ. ತುಪ್ಪವನ್ನು ಕಾಯಿಸ್ಬೇಕು. ನಾವು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ತುಪ್ಪವನ್ನು ಕರಗಿಸ್ಬೇಕು, ಕಾಯಿಸ್ಬೇಕು. ಅದು ಕರಗದೇ ಇರ್ತಕ್ಕಂಥ ತುಪ್ಪವನ್ನು ಸೇವಿಸಬಾರ್ದು. ಕಾಯಿಸುತ್ತ ಕರಿಯುತ್ತ, ಇದು ಎಲ್ಲರಿಗೂ ಗೊತ್ತಿದೆ. ಕರಿಯುತ್ತ ಅಂದರೆ ಇದೇ ಮುಖ್ಯವಾದ ಆಹಾರ ಅಲ್ವಾ. ಯಾವುದನ್ನು ಕರಿದು ತಿಂತೇವೆ ನಾವು, ಅದು ನಮ್ಮನ್ನು ಕರೀತದೆ. ಆಮೇಲೆ ಅದು ಈ ಸದ್ಯಕ್ಕಂತೂ ನಮಗೆ ಬಹಳ ರುಚಿ ಬಾಯಿಗೆಲ್ಲ ಪರಿಮಳ. ಹಾಗೆ ಕರಿಯುತ್ತ ಹುರಿಯುತ್ತ. ಏನು ಕರಿಯುತ್ತ ಹುರಿಯುತ್ತ ವ್ಯತ್ಯಾಸ? ಎಣ್ಣೆ ಒಳಗೆ ಮುಳುಗಿ ಏಳ್ಸಿದ್ರೆ ಕರಿಯೋದು, ಒಂಚೂರು ಎಣ್ಣೆ ಹಾಕ್ಕೊಂಡು ಹಿಂಗಂದ್ರೆ ಹುರಿಯೋದು. ಕರಿಯುತ್ತ ಹುರಿಯುತ್ತ ಸುಡುತ್ತ. ಕೆಲವೊಂದು ಸುಡುತ್ತೇವೆ, ಹೌದಾ? ಸುಡೋದು ಏನು ಉದಾಹರಣೆ ಕೊಡಿ, ಸುಡೋದು. ಏನ? ಬದನೆಕಾಯಿ, ಹಪ್ಪಳ, ಪರವಾಗಿಲ್ಲ ಹಪ್ಪಳ ಬದನೆಕಾಯಿಗಿಂತ. ರೊಟ್ಟಿ ಇದೆಯಲ್ಲ, ನಿಮಗೆ ರೊಟ್ಟಿ ಗಿಟ್ಟಿ ನೆನಪಾಗೋದಿಲ್ಲ ಅಲ್ವಾ. ಸೀದಾ ಬದನೆಕಾಯಿ, ಆಮೇಲೆ ಇದು ಯಾವುದು ಹಪ್ಪಳ, ಇದೇ ನೆನಪಾಗೋದು. ಕಗ್ಗದ ಕವಿ ಮುಂದುವರಿಸಿ ಹೇಳೋದೇನೆಂದ್ರೆ, ವಿಧಿ ನಮ್ಮನ್ನು ಹೀಗೆ ಮಾಡ್ತಿದ್ದಾನೆ ಅಂತ ಹೇಳೋದು ಕಗ್ಗದ ಕವಿ. ತರಕಾರಿ ಅಕ್ಕಿ ಬೇಳೆ ವೈಶ್ಯ ಹೇಳ್ತಾ ಇರೋದಲ್ಲ, ನಮ್ಮನ್ನ ಈ ಅವನೆಯ ವಲಯಗಳು, ಈ ಭೂಮಿಯ ವಲೆಯಲ್ಲಿ ಎಮ್ಮೆಯ ಬಾಳನು ಅಟ್ಟು ಅಂದ್ರೆ ಅಡುಗೆ ಮಾಡಿ ಅಂತ. ವಿಧಿ ಬಾಯ ಚಪ್ಪರಿಸುವನು. ನಮ್ಮನ್ನು ಈ ಥರ ವಿಧಿ ಕೆಲವು ಸರಿ ಕಾಯಿಸ್ತಾನೆ, ಕೆಲವು ಸರಿ ಹುರಿತಾನೆ, ಕೆಲವು ಸರಿ ಸುಡ್ತಾನೆ. ಆಗ್ತಾ ಇರುತ್ತಲ್ಲ ನಮಗೆ ಬೇರೆ ಬೇರೆ ಥರದ ದುಃಖಗಳು, ತೀವ್ರವಾದ ದುಃಖಗಳು, ಸಾಧಾರಣ ದುಃಖಗಳು, ಬೇರೆ ಬೇರೆ ರೀತಿಯ ದುಃಖಗಳಾಗ್ತಾ ಇರುತ್ತಲ್ಲ, ನೋವುಗಳಾಗ್ತಾ ಇರುತ್ತೆ ನೋಡಿ. ಹಾಗಾಗಿ ಈ ಯವನ ಎಲೆಯಳೆಮ್ಮೆಯ ಬಾಳ ನಟ್ಟು ವಿಧಿ ಬಾಯ ಚಪ್ಪರಿಸುವನು ಮಂಕುತಿಮ್ಮ. ಅದಿರಲಿ ಬಿಡಿ, ಆ ಕಗ್ಗದ ವಿಶ್ಲೇಷಣೆ ಮತ್ ಮಾಡೋಣ. ಆದರೆ ಈ ಆಹಾರ ನಮ್ಮ ಬಾಯಿಗೆ ಬರೋಕ್ಕಿಂತ ಮುಂಚೆ ಈ ಕಥೆಗಳನ್ನೆಲ್ಲ ಅನುಭವಿಸಿದೆ, ಹೌದಲ್ವಾ? ನಮಗೂ ನೋವಾಗಿತ್ತಾಗ ಅಂತ ನಾವು ಕೇಳ್ತಾ ಇರೋದು. ನಮ್ಮ ಪ್ರಶ್ನೆ ಅಷ್ಟೇ. ಈ ತರಕಾರಿ ಹೆಚ್ಚುವಾಗ, ಕೊಚ್ಚುವಾಗ, ಅಕ್ಕಿ ಬೇಯಿಸುವಾಗ ನಮಗೆ ನೋವಾಗಿತ್ತಾ? ಏನಾದರೂ ನೋವಾಗಿತ್ತಾ? ಸ್ವಲ್ಪ ಖುಷಿಯಾಗಿತ್ತು. ನೋವೇನು ಈಗ ಬರುತ್ತೆ ಈಗ ತಯಾರಾಗ್ತಾ ಇದೆ ಅಂತ ಸಂತೋಷ ಆಗಿತ್ತು ನಮಗೆ. ನೋವೇನೂ ಆಗಿರಲಿಲ್ಲ. ಆದರೆ ಅದೇ ಅಕ್ಕಿ ಬೇಳೆ ಅಥವಾ ಹಣ್ಣು ಹಂಪಲು ಆಹಾರ ಪದಾರ್ಥ ನಮ್ಮೊಳಗೆ ಹೋಗಿ ನಮ್ಮಲ್ಲಿ ಒಂದಾದ ಮೇಲೆ, ಅದು ನಮ್ಮ ರಸರಕ್ತ ಚರ್ಮ ಮಾಂಸ ಆದ ಮೇಲೆ ಆವಾಗ ಚುಚ್ಚಿದ್ರೆ, ಕೊಚ್ಚಿದ್ರೆ, ಬೇಯಿಸಿದ್ರೆ ಏನಾಗುತ್ತೆ ಆಗ? ಯಾಕೆ ಹಾಗೆ ಅಂದರೆ ಅದ್ವೈತ ಆಗಿದೆ. ನಮ್ಮೊಳಗೆ ಸೇರಿ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬೆರೆತು ಒಂದಾಗಿದೆ ಅಂದರೆ ಅದು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅದಕ್ಕೆ ಏನು ಮಾಡಿದ್ರು ಪರಿಣಾಮ ನಮಗೆ ಆಗೋದು, ಅದೇ ಅದ್ವೈತ. ಹಾಗಾಗಿ ಊಟ ಅಂದರೆ ಅದ್ವೈತ ಸಾಧನೆ. ನಮ್ಮಿಂದ ಬೇರೆಯಾದ ಹೊರಗಿರುವ ವಸ್ತುಗಳು ನಮ್ಮೊಳಗೆ ಬಂದು ನಮ್ಮಲ್ಲಿ ಕರಗಿ ಒಂದಾಗಿ ನಾವೇ ಆಗಿಬಿಡೋದು, ಪ್ರತ್ಯೇಕತೆಯನ್ನು ಕಳ್ಕೊಳ್ಳೋದು.
ಕೊನೆಯಲ್ಲಾಗಬೇಕಾಗಿದ್ದು ಅದೇ ಅಂತ. ಈ ಜೀವನ ಯಾತ್ರೆಯಲ್ಲಿ ಕೊಟ್ಟ ಕೊನೆಯಲ್ಲಾಗಬೇಕಾಗಿರೋದು ಏನು? ಯಾವುದಕ್ಕೋಸ್ಕರವಾಗಿ ಈ ನಮಗೆ ಜನ್ಮ ಬಂದಿದೆ, ಮನುಷ್ಯ ಜನ್ಮ ಬಂದಿದೆ? ಏನು ಮನುಷ್ಯ ಜನ್ಮದ ಪರಮ ಲಕ್ಷ್ಯ ಅಂದರೆ ಅದ್ವೈತವೇ ಅಂತ. ದೇವರ ಜೊತೆಗೆ, ಪರಮಾತ್ಮನ ಜೊತೆಗೆ ಅದ್ವೈತ. ಅದು ಕೊಟ್ಟ ಕೊನೆಯಲ್ಲಾಗಬೇಕಾಗಿರುವಂಥದ್ದು. ವೇದಾಂತ ಹೇಳ್ತಾ ಇರುವಂಥದ್ದು ನಾವು ಸಾಧನೆ ಮಾಡಿ ಪರಿಶುದ್ಧ ಮಾನಸರಾಗಿ ಕರ್ಮವನ್ನೆಲ್ಲ ಕಳ್ಕೊಂಡು ಹೋಗಿ ಪರಮಾತ್ಮನಲ್ಲಿ ಒಂದಾಗಬೇಕು. ಗಂಗೆ, ತುಂಗೆ, ಯಮುನೆ, ಕಪಿಲೆ, ಕಾವೇರಿ ಎಲ್ಲ ಹೋಗಿ ಸಮುದ್ರದಲ್ಲಿ ಒಂದಾಗುವ ಹಾಗೆ ಈ ಜೀವ ನದಿಯ ಗತಿ ಅದು ಹರಿದು ಹೋಗಿ 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 ಪರಮಾತ್ಮ ಸಮುದ್ರದಲ್ಲಿ ಹೋಗಿ ಒಂದಾಗಬೇಕು. ಅದೇ ಜೀವನದ ಪರಮ ಲಕ್ಷ್ಯ ಮತ್ತು ಪರಮಾರ್ಥ. ಅದರ ಈ ನಿತ್ಯದ ಅಭ್ಯಾಸ ಆಗಿದೆ ಇದು. ಊಟ ಅನ್ನೋದು ಅಲ್ಲಿ ಕೊನೆಗೆ ಆಗ್ಬೇಕಲ್ಲ ಅದ್ವೈತ. ಈಗ ನೀವು ನಾಟಕ ಪ್ರದರ್ಶನ ಮಾಡಬೇಕು, ವರ್ಧಂತಿ ದಿವಸ, ವಾರ್ಷಿಕೋತ್ಸವ ದಿವಸ ನಾಟಕ ಪ್ರದರ್ಶನ ಮಾಡಬೇಕು ಅಂದ್ರೆ ಮೊದಲೇನು ಮಾಡ್ತೀರಿ? ಅದಕ್ಕಿಂತ ಮುಂಚೆ ಏನು ಮಾಡ್ತೀರಿ ಹೇಳಿ? ಅಭ್ಯಾಸ ಮಾಡ್ತೀರಲ್ವಾ ನಾಟಕದ್ದು. ಹಾಗೆ ಆ ಪರಮಾದ್ವೈತಕ್ಕೆ ಮುಂಚೆ ಇಲ್ಲೊಂದು ಅಭ್ಯಾಸ ನಡೆದಿದೆ ಅಂತ, ಪ್ರತಿನಿತ್ಯ ಅಂತ. ಹಾಗಿದೆ ಇದು ಊಟ ಅಂದ್ರೆ ಅಂತ. ಅದ್ವೈತದ ನಿತ್ಯಾಭ್ಯಾಸದಂತೆ ಇದೆ. ಅಲ್ಲಿ ದೇವ ಜೀವ ಸೇರುವಂಥದ್ದು, ಇಲ್ಲಿ ಜೀವ ಸೇರುವಂಥದ್ದು. ಯಾಕೆಂದ್ರೆ ನಾವೇನನ್ನು ಸೇವಿಸ್ತೇವೋ ಅದು ಜೀವವೇ. ನಾವೇನನ್ನು ಸೇವಿಸ್ತೇವೋ ಅದು ಜೀವವೇ. ನೀವು ಮಣ್ಣು ತಿಂದು ಜೀವನ ಮಾಡೋಕೆ ಸಾಧ್ಯವಾ? ಮರಳು ತಿಂದು ಜೀವನ ಮಾಡೋಕೆ ಸಾಧ್ಯವಾ ಹೇಳಿ? ಕಲ್ಲು ತಿಂದು ಜೀವನ ಮಾಡೋಕೆ ಸಾಧ್ಯವಾ? ಏನನ್ನು ಸೇವನೆ ಮಾಡ್ತೇವೆ ನಾವು? ಜೀವ ಇರಬೇಕು ಅದಕ್ಕೆ ಅಲ್ವಾ? ಮಾಂಸಾಹಾರಿಗಳು ಮಾಂಸ ಸೇವನೆ ಮಾಡ್ತಾರೆ, ಅದಕ್ಕಂತೂ ಜೀವ ಎದ್ದು ಕಾಣುವಂತೆ ಇದೆ, ಪ್ರಕಟವಾಗಿದೆ ಅದಕ್ಕೆ. ಸಸ್ಯಾಹಾರಿಗಳು ಸಸ್ಯ ಮೂಲವಾದ ಆಹಾರವನ್ನು ಸೇವನೆ ಮಾಡ್ತಾರೆ, ಅದಕ್ಕೂ ಜೀವ ಇದೆ ಅಲ್ವಾ? ಅಂತಃಸಂಜ್ಞಾ ಭವಂತಿಯೇತೆ ಸುಖ ದುಃಖ ಸಮನ್ವಿತಾ. ಅದಕ್ಕೂ ಸುಖ ಇದೆ, ದುಃಖ ಇದೆ, ಅದಕ್ಕೂ ಸಂಜ್ಞೆ ಇದೆ, ಒಳಗೊಳಗೆ ಇದೆ. ಪ್ರಾಣಿಗಳಷ್ಟು ಪ್ರಕಟ ಅಲ್ಲ, ಮನುಷ್ಯನಷ್ಟು ಅತಿ ಪ್ರಕಟ ಅಲ್ಲ. ಆದರೆ ಗುಪ್ತವಾಗಿ ಸುಪ್ತವಾಗಿ ಅದಕ್ಕೂ ಸಂವೇದನೆಗಳಿದ್ದಾವೆ. ಹಾಗಾಗಿ ಒಂದು ಜೀವ ಮತ್ತೊಂದು ಜೀವವನ್ನೇ ಸೇವನೆ ಮಾಡುವಂಥದ್ದು. ಅದು ಯಾವ ಜೀವವಾದರೂ ಕೂಡ ಜೀವವನ್ನೇ ಸೇವನೆ ಮಾಡುವಂಥದ್ದು. ಹಾಗಾಗಿ ಇದು ಒಂದು ಬಗೆಯಲ್ಲಿ ಜೀವಾದ್ವೈತ. ಜೀವ ದೇವಾದ್ವೈತಕ್ಕೆ ಪೀಠಿಕೆಯಾದ ಜೀವಾದ್ವೈತ ಅಂತ ಹೇಳ್ಬಹುದು. ಎಲ್ಲಿ ಅದ್ವೈತ ಇದೆಯೋ ಅಲ್ಲಿ ಆನಂದ ಇದೆ. ಇದು ಸಾಮಾನ್ಯ ನಿಯಮ. ಅದ್ವೈತ ಇದೆ ಅಂದ್ರೆ ಆನಂದ ಇದ್ದೇ ಇದೆ ಅಲ್ವಾ? ಮಗು ಓಡೋಡಿ ಬರುತ್ತೆ, ತಾಯಿ ಎತ್ತಿ ತಬ್ಕೋತಾಳೆ ಅದನ್ನ. ಒಂದು ಅದ್ವೈತ ಇದೆ ಅಲ್ಲೊಂದು. ಎರಡೂ ಕೂಡ ಆನಂದ ಇದೆ, ತಾಯಿಯ ಮಗು ಎರಡೂ ಕೂಡ ಆನಂದ ಇದೆ. ಎಲ್ಲೆಲ್ಲಿ ಅದ್ವೈತ ಇದೆಯೋ ಅಲ್ಲೆಲ್ಲ ಆನಂದ ಇದೆ. ಇದನ್ನೇ ಉದಾಹರಣೆ ಕೊಡ್ಬೋದು. ಹೊರಗಿರುವ ಚಕ್ಕುಲಿ ಒಳಗೆ ಬಂದಾಗ ಏನಾಗತ್ತೆ ಹೇಳಿ? ದುಃಖ ಆಗತ್ತಾ? ರುಚಿಯಾದ ಆಹಾರವನ್ನು ಸೇವನೆ ಮಾಡುವಾಗ ಏನಾಗುತ್ತೆ? ಆನಂದ ಆಗುತ್ತೋ ಇಲ್ವೋ? ಯಾಕೆ ನೀವು ಇರೋದನ್ನ ಒಪ್ಕೊಳ್ಳೋಕೆ ಯಾಕೆ ನೀವು ಸಂಕೋಚ ಮಾಡ್ತೀರಿ? ಸಂತೋಷ ಆಗೋದಿಲ್ವಾ? ಒಳ್ಳೆ ಊಟ ಮಾಡ್ಬೇಕಾದ್ರೆ ಸಂತೋಷ ಆಗೋದಿಲ್ವಾ? ಅದ್ವೈತದ ಜೊತೆಗೆ ಆನಂದ ಇರಲೇಬೇಕು. ಒಂದು ಅದ್ವೈತ ಏರ್ಪಡ್ತಾ ಇರೋದ್ರಿಂದ ಅಲ್ಲೊಂದು ಆನಂದವೂ ಕೂಡ ಏರ್ಪಡ್ತಾ ಇದೆ. ಇದೇ ಹೀಗಿದೆ. ಈ ಸಣ್ಣ ಅದ್ವೈತಕ್ಕೆ ಇಂಥದ್ದೊಂದು ಆನಂದದ ಅನುಭವ ಆಗಬೇಕು ಅಂದ್ರೆ ಆ ದೊಡ್ಡ ಅದ್ವೈತ ಪರಮಾದ್ವೈತ ಏರ್ಪಟ್ಟಾಗ ಎಂಥ ಆನಂದ ಆಗ್ಬಹುದು ಅಂತ ಊಹೆ ಮಾಡ್ಬೋದು ನಾವು. ಅಂತ ಅದ್ಭುತ ಆನಂದ ಆಗ್ಬೋದು. ಯಾಕೆ ಇದನ್ನೆಲ್ಲ ತರ್ತೀರಿ ಅಂತ ನೀವು ಕೇಳ್ಬೋದು. ನೀವು ಅನ್ನದ ಊಟದ ಪಾಠ ಮಾಡ್ತೀನಿ ಅಂತೇಳಿ ವೇದಾಂತ ಶುರು ಮಾಡ್ಕೊಂಡ್ರಲ್ಲ, ಇದೆಲ್ಲ ಯಾಕೆ ಹೇಳ್ತೀರಿ ಅಂದರೆ ಕಾರಣ ಇದೆ. ಏನು ಕಾರಣ ಅಂದರೆ, ಈಗ ನಾವು ಉಂಡ ಆಹಾರ ಅದ್ವೈತ ಆದರೆ ಆನಂದ, ಸ್ಥಿರ ಆನಂದ. ಒಂದು ವೇಳೆ ಅದ್ವೈತ ಆಗದೇ ಇದ್ರೆ ಈ ಆಹಾರ ಇದೆಯಲ್ಲ ನಮ್ಮ ಒಳಗೆ ಹೋಗಿ ನಮ್ಮಲ್ಲಿ ಅದ್ವೈತ ಆಗದೇ ಇದ್ರೆ ಅದೇ ನಮ್ಮ ಶತ್ರು, ಅದೇ ನಮ್ಮ ರೋಗ, ಅದೇ ನಮಗೆ ಮರಣ. ಸಾವಧಾನವಾಗಿ ಆಲೋಚನೆ ಮಾಡಬೇಕು ಇದನ್ನ. ನಾವು ಉಂಡ ಊಟದಲ್ಲಿ ಯಾವುದು ಅದ್ವೈತ ಆಗಲಿಲ್ವೋ, ನಮ್ಮೊಟ್ಟಿಗೆ ಯಾವುದು ಅದ್ವೈತ ಆಗಲಿಲ್ವೋ, ಬೇರೆ ಉಳಿತೋ, ನಮ್ಮ ಒಳಗೆ ಹೋದ ಮೇಲೆ ನಮ್ಮಲ್ಲಿ ಪೂರ್ತಿ ಒಂದು ಆಗಲಿಲ್ವೋ, ಅದೇ ನಮಗೆ ಶತ್ರು, ರೋಗ, ಮರಣ. ಒಪ್ತೀರಾ? ಯಾಕೆ?
ಯಾಕೆ ಹೇಳಿ? ನೊಣ ವಜ್ರವನ್ನು ತಿನ್ನುತ್ತೆ, ವಜ್ರದ ಮಣಿಯನ್ನು ನುಂಗತ್ತೆ. ಒಂದು ನೊಣ ವಜ್ರದ ಮಣಿಯನ್ನು ನುಂಗುತ್ತೆ ಅಂತ ಅಂದ್ಕೊಳ್ಳಿ, ಅದು ಸಾಯುತ್ತೆ. ಯಾಕೆ? ಅದಕ್ಕೆ ಅದ್ವೈತ ಅಂತ ಹೆಸರು ಅಂತದ್ದು. ಜೀರ್ಣ ಆದರೆ ಅದ್ವೈತ ಆಗೋದು. ಅದು ಜೀರ್ಣ ಆಗದೇ ಇದ್ರೆ ಅದು ಬೇರೆ ಉಳ್ಕೊಳ್ತು. ಪೂರ್ಣವಾಗಿ ಜೀರ್ಣವಾದರೆ, ಪೂರ್ಣ ಜೀರ್ಣ ಆದರೆ ಅದು ಅದ್ವೈತ ಆಗುತ್ತೆ. ಅದು ಆಗಲಿಲ್ಲ ಅಂದರೆ ಅದು ರೋಗ, ಅದು ವೈರಿ, ವಿರುದ್ಧಾಹಾರ ಅಂತ ಹೇಳ್ತಾರಲ್ಲ, ಅದು ವಿರುದ್ಧ ಆಗತ್ತೆ ನಮಗದು. ನಮ್ಮ ಪರವಾಗಿರೋದಿಲ್ಲ ಅದು ಒಳಗಡೆ ಹೋಗಿ. ಅದನ್ನೇ ಹೇಳಿದ್ದು ನಾವು ನಿಮಗೆ, ಇದಕ್ಕಿಂತ ಮುಂಚೆ ಒಮ್ಮೆ ಹೇಳಿದ್ದು ನಿಮಗೆ. ಎರಡೇ ಆಯ್ಕೆ ಇರೋದು. ಒಂದು, ನಾವದನ್ನು ಜೀರ್ಣ ಮಾಡಬೇಕು, ಅಥವಾ ಅದೇ ನಮ್ಮನ್ನು ಜೀರ್ಣ ಮಾಡಬೇಕು, ಬೇರೆ ದಾರಿ ಇಲ್ಲ. ನಾವದನ್ನು ಜೀರ್ಣ ಮಾಡ್ಕೊಳ್ಳದೆ ಇದ್ರೆ ಅದು ನಮ್ಮನ್ನು ಜೀರ್ಣ ಮಾಡ್ಕೊಳ್ಳುತ್ತೆ. ಒಂದು ವಿಕಟ ಸ್ಪರ್ಧೆ ಇದು. ಈ ಊಟ ಅನ್ನುವಂಥದ್ದು ಎಷ್ಟು ನೋಡಕ್ಕೆ ಸರಳ ಮತ್ತು ಸಂತೋಷಪ್ರದ ಅಂತ ಅನ್ಸುತ್ತೋ ಅಷ್ಟೇ ಸೂಕ್ಷ್ಮ ಇದೆ ಇಲ್ಲಿ. ಆ ಸೂಕ್ಷ್ಮ ಏನಂದ್ರೆ ಅದು ನಮ್ಮೊಳಗೆ ಒಂದಾಗಬೇಕು. ಒಂದಾಗಲಿಲ್ಲ ಅಂದ್ರೆ ಅದು ನಮ್ಮನ್ನು ಇಲ್ಲ ಅಂತ ಮಾಡುತ್ತೆ, ಅದು ನಮ್ಮನ್ನು ಹಾನಿ ಮಾಡುತ್ತೆ, ನಮಗೆ ತೊಂದರೆ ಮಾಡುತ್ತೆ, ಅದು ತನ್ನ ಕೈಲಾಗೋಷ್ಟು ತೊಂದರೆ ಮಾಡುತ್ತೆ, ಅದು ಮಾಡೇ ಮಾಡುತ್ತೆ. ಹಾಗಾಗಿ ಈ ಅದ್ವೈತ ಅಂದ್ರೆ ಈ ಸೇರುವಿಕೆ ಇದೆಯಲ್ಲ, ಯಾವುದೇ ಸೇರುವಿಕೆ ಅದ್ವೈತದಲ್ಲಿ ಪರಿವಸಾನ ಆಗದೆ ಇದ್ರೆ ಸಂಘರ್ಷದಲ್ಲಿ ಪರಿವಸಾನ ಆಗುತ್ತೆ. ಇಬ್ರು ಸೇರ್ತಾರಲ್ಲ, ಇಬ್ರು ಅದ್ವೈತವಾಗಿಯೂ ಸೇರ್ಬೋದು, ಪರಸ್ಪರ ತಪ್ಪಿಕೊಳ್ಬೋದು ಇಬ್ರು ಬಂದು, ಅಥವಾ ಯುದ್ಧಕ್ಕಾಗಿಯೂ ಸೇರ್ಬೋದು. ಇಬ್ರು ಜಟ್ಟಿಗಳು ಒಬ್ರನ್ನೊಬ್ರು ತಪ್ಪಿಕೊಂಡಿದ್ರೆ ಅದು ಪ್ರೀತಿ ಅಲ್ಲ ಅಲ್ವಾ? ಅದೇನದು? ಒಬ್ಬರನ್ನೊಬ್ರು ಮುಗಿಸೋಕೆ ಹೊರಟಿದ್ದಾರೆ, ಒಬ್ಬರನ್ನೊಬ್ರು ಸೋಲ್ಸೋಕೆ ಹೊರಟಿದ್ದಾರೆ, ಅಂಥದ್ದೊಂದು ಹಾನಿ ಮಾಡೋಕೆ ಹೊರಟಿದ್ದಾರೆ. ಹಾಗಾಗಿ ಎಲ್ಲಿ ಅದು ಅದ್ವೈತ, ಅದ್ವೈತ ಅಂದ್ರೆ ಒಳಗಿಂದ ಬರಬೇಕಲ್ವ? ಅದು ಕೇವಲ ದೇಹಕ್ಕೆ ದೇಹ ತಗುಲಿದ್ರೆ ಅದ್ವೈತ ಅಲ್ಲ, ಅದು ಒಳಗಿಂದ ಬರಬೇಕು. ಅದು ಬಂದಿಲ್ಲ ಅಂತಂದ್ರೆ ಸಂಘರ್ಷದಲ್ಲಿ ಪರಿವರ್ತನೆ ಆಗುತ್ತೆ. ಸಂಘರ್ಷ ಆದಾಗ ಅದು ಎರಡಕ್ಕೂ ಹಾನಿ ಆಗುತ್ತೆ, ಯಾವುದೋ ಒಂದಕ್ಕೆ ಹಾನಿ ಆಗುತ್ತೆ. ಹಾನಿ ಅಂತೂ ಆಗುತ್ತೆ, ಆಗದೆ ಇರೋದಿಲ್ಲ, ನಾಶವೇ ಆಗ್ಬೋದು, ಸಾಧ್ಯತೆ ಇದೆ. ಹಾಗಾಗಿ ಇದನ್ನೇ ಆಯುರ್ವೇದ ಸೂತ್ರ ಏನು ಹೇಳ್ತು ಅಂದ್ರೆ, ಆಮಂಹಿ ಸರ್ವರೋಗಾಣ ಮೂಲಂ. ಎಲ್ಲ ರೋಗಗಳಿಗೂ ಆಮವೇ ಮೂಲ. ಆಮ ಅಂದ್ರೆ ಏನು? ಅದೇ ಅದ್ವೈತ ಆಗದೆ ಇರೋದು. ನಾವು ಉಂಡ ಅನ್ನ ನಮ್ಮೊಳಗೆ ಕರಗಿ ಒಂದಾಗದೇ ಇರುವಂಥದ್ದು, ಕರಗದೇ ಇರುವಂಥದ್ದು, ಜೀರ್ಣ ಆಗದೆ ಇರುವಂಥದ್ದು, ಅದೇ ಆಮ ಅಂದ್ರೆ. ಅಷ್ಟಾಂಗ ಹೃದಯದಲ್ಲಿ ರೋಗ ಸರ್ವೇಪಿ ಮಂದೆ ಯಜ್ಞವು ಅನ್ನೋ ಮಾತಿದೆ. ಅಗ್ನಿ ಮಂದ ಆದರೆ ಎಲ್ಲ ರೋಗವೂ ಕೂಡ ಬರ್ಬೋದು. ಅಗ್ನಿ ಮಂದ ಆಗೋದು ಯಾವಾಗ ಅಂದರೆ, ಈ ಒಳಗೆ ಹೋದ ಆಹಾರ ಅದು ಜೀರ್ಣ ಆಗದೆ ಉಳಿದಾಗ ಅಂಥದ್ದೇ ಬಂದು ತುಂಬಕ್ಕೆ ಶುರುವಾದರೆ ಹಂಗಾಗತ್ತೆ, ತಾನಕ್ಕೆ ಹಾಗಾಗತ್ತೆ ಅಂತ. ಇನ್ನು ಮಾತಿದೆ, ನಿಮ್ಗೆ ಗೊತ್ತಿರ್ಬೋದಲ್ವಾ, ಅಜೀರ್ಣೇ ಭೋಜನಂ ವಿಷಂ, ಚಾಣಕ್ಯ ನೀತಿ ಅದು. ಅನಭ್ಯಾಸೆ ವಿಷಂ ವಿದ್ಯಾ, ಅಭ್ಯಾಸ ಮಾಡದೇ ಇದ್ರೆ ವಿದ್ಯೆ ವಿಷ ಆಗತ್ತೆ. ಪರೀಕ್ಷೆ ಮುಗಿದ ಮೇಲೆ, ಜೀವನದ ಪರೀಕ್ಷೆಯಲ್ಲೂ ಕೂಡ ಹಾಗೆ ಆಗತ್ತೆ. ಅಜೀರ್ಣೇ ಭೋಜನಂ ವಿಷಂ, ಜೀರ್ಣ ಆಗದೆ ಇದ್ರೆ ಅದು ವಿಷ ಆಗತ್ತೆ. ವಿಷ ಅಂತ ಯಾವುದಕ್ಕೂ ನೀವು ಹೆಸರು ಹಾಕಬೇಕು ಅಂತಿಲ್ಲ. ಜೀರ್ಣ ಆಗದೆ ಇದ್ರೆ ಆಹಾರವೇ ವಿಷ. ಚರಕರು ಹಾಗೆ ಹೇಳ್ತಾರೆ, ಜೀರ್ಣೇ ಅಶ್ನೀಯಾತ್. ಎಲ್ಲ ಜೀರ್ಣವಾಗಲಿ ಬಿಡು, ಆಮೇಲೆ ಮತ್ತೆ ಊಟ ಮಾಡು, ಜೀರ್ಣವಾಗಕ್ಕಿಂತ ಮುಂಚೆ ಊಟ ಮಾಡಿಬಿಡ. ಅಜೀರ್ಣೇ ಹಿ ಭುಂಜಾನಸ್ಯ, ಜೀರ್ಣವಾಗಕ್ಕಿಂತ ಮುಂಚೆನೆ ಊಟ ಮಾಡ್ತಾನೆ ಅಂತಾದ್ರೆ ಅಭ್ಯವಹೃತಂ ಆಹಾರ ಜಾತಂ ಪೂರ್ವಸ್ಯ ಆಹಾರಸ್ಯ ರಸಂ ಅಪರಿಣಿತ ಉತ್ತರೇಣ ಆಹಾರ ರಸೇನ ವಿಪಸೃಜಿತ್ ಸರ್ವಾನ್ ದೋಷಾನ್ ಪ್ರಕೋಪಯತ್ಯಾಶು. ಜೀರ್ಣ ಆಗದೆ ಅದರ ಪ್ರಕ್ರಿಯೆ ಇದೆ, ಮತ್ತೆ ಮುಂದಕ್ಕೆ ನೋಡೋಣ ಅದನ್ನ. ಜೀರ್ಣ ಆಗದೆ ನೀನು ಹೊಸ ಆಹಾರ ತಗೊಂಡ್ರೆ ಹಳತು ಹೊಸತು ಜಗಳ ಆಗುತ್ತಲ್ವ, ಅದು ಅರ್ಧ ಜೀರ್ಣ ಆಗಿದೆ, ಕಾಲ್ವಾಸಿ ಜೀರ್ಣ ಆಗಿದೆ, ಮತ್ತೆ ಹೊಸದು ಬಂತು ಅದ್ರ ಮೇಲಿಂದ ಅಂತ ಆದಾಗ ಅದರ ಅವ್ಯವಸ್ಥೆಯ ಪರಿಣಾಮವಾಗಿ ಸರ್ವಾನ್ ದೋಷಾನ್ ಪ್ರಕೋಪಯತಿ, ಎಲ್ಲ ಕೋಪಗೊಳ್ಳುತ್ತೆ. ವಾತ ಪಿತ್ತ ಕಫ ಏನೇನಿದೆ ಎಲ್ಲವೂ ಪ್ರಕೋಪಿತ ಆಗತ್ತೆ. ಆಶು ತಡ ಇಲ್ಲ, ತುಂಬ ಬೇಗ ಆಗುತ್ತೆ. ಅದು ಸಾಯಮಾಶಿಯೇ ತ್ವಜೀರ್ಣಿತು ಪ್ರಾತರ್ಭುಕ್ತಂ ವಿಷೋಪಮಾಂ. ರಾತ್ರಿ ಊಟ ಜೀರ್ಣ ಆಗದೆ ಇದ್ರೆ, ಅದಕ್ಕಿಂತ ಮುಂಚೆ ಬೆಳಗಿನ ಆಹಾರ ಸೇವನೆ ಮಾಡಿದರೆ ಅದು ವಿಷ ಆಗತ್ತೆ, ಭಾವಪ್ರಕಾಶ ಅದು. ಇದೆಲ್ಲ ಏನು ಅಂದರೆ ಒಂದೇ, ಇದು ಆ ಅದ್ವೈತವನ್ನು ಹೇಳ್ತಾ ಇರುವಂಥದ್ದು. ಅದಾಗದೇ ಇದ್ರೆ ತೊಂದರೆ ಅನ್ನೋದನ್ನು ಹೇಳ್ತಾ ಇರೋದು. ಅದ್ಯತೆ ಅತ್ಯಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಒಂದು ನಮ್ಮಿಂದ ತಿನ್ನಲ್ಪಡುತ್ತೆ ಅಥವಾ ನಮ್ಮನ್ನೇ ತಿನ್ನತ್ತೆ. ಅನ್ನ ಶಬ್ದಕ್ಕೆ ಅರ್ಥವೇ ಅದು. ತಸ್ಮಾದನ್ನಂ ತದುಚ್ಯತೆ ವೇದ ಕೊಟ್ಟ ವಿವರಣೆ ಅದು, ಇದು ಶ್ರುತಿ ಇದು.
ಅದ್ಯತೆ ಅತ್ಯಜ ಭೂತಾನಿ, ತಿನ್ನತ್ತೆ ಕೆಲವು ಸಾರಿ ತಿನ್ನಲ್ಪಡುತ್ತೆ, ಎರಡು ಸಾಧ್ಯತೆ ಇದೆ. ಅದೇ ಅನ್ನ ಅಂತಂದ್ರೆ ಏನು? ಹೀಗಂದ್ರೆ ಏನು ಅಂದ್ರೆ ಅದು ನಮ್ಮಲ್ಲಿ ಒಂದಾಗಬೇಕು ಅಂದ್ರೆ ಒಂದಾಗುವಷ್ಟು ಅವಕಾಶವನ್ನು ನಾವು ಕೊಡಬೇಕು. ಪದೇ ಪದೇ ತಿಂತಾ ಇರಬಾರ್ದು, ಅಗತ್ಯಕ್ಕಿಂತ ಜಾಸ್ತಿ ತಿನ್ನಬಾರ್ದು, ಅಥವಾ ತಿನ್ನಬಾರದನ್ನು ತಿನ್ನಬಾರ್ದು. ಈ ಶಿಸ್ತನ್ನೆಲ್ಲ ಪಾಲನೆ ಮಾಡಿದ್ರೆ ಆಗ ಅಜೀರ್ಣ ಅನ್ನೋ ಪ್ರಶ್ನೆ ಉಳಿಯೋದಿಲ್ಲ. ದ್ವೈತ ಒಳಗೆ ಹೋದ್ಮೇಲೆ ಉಳಿಯೋದಿಲ್ಲ. ಹೊರಗಡೆ ದ್ವೈತ ಇದ್ರೆ ಇರಲಿ ಪರವಾಗಿಲ್ಲ, ಒಳಗೆ ಹೋದ್ಮೇಲೆ ದ್ವೈತ ಇರಬಾರ್ದು, ಬೇರೆ ಆಗಬಾರ್ದು. ಅದು ಇರೋದಿಲ್ಲ. ಯಾವಾಗ ಅಂದರೆ ಅಷ್ಟು ಸಮಯ ಕೊಡಬೇಕು ಜೀರ್ಣ ಆಗೋದಕ್ಕೆ. ಮತ್ತೆ ತಿನ್ನೋ ಅಂಥದ್ದನ್ನು ತಿನ್ನಬೇಕು, ತಿನ್ನೋ ಪ್ರಮಾಣದಲ್ಲಿ ತಿನ್ನಬೇಕು. ಅತಿಯಾದರೆ ಅಮೃತವು ವಿಷ, ಇದೇ ಅರ್ಥ ಅದಕ್ಕೂ ಕೂಡ ಅಂತ. ಹಾಲೇ ಆದರೂ, ತುಪ್ಪವೇ ಆದರೂ, ಹಣ್ಣೇ ಆದರೂ, ಅಕ್ಕಿಯೇ ಆದರೂ, ಇದೆಲ್ಲ ಒಳ್ಳೆ ವಸ್ತುಗಳು. ಯಾವುದೇ ಆದರೂ ಕೂಡ ಅತಿ ಆದರೆ ಅಮೃತವೇ ಆಗಿದ್ರೂ ಕೂಡ ವಿಷ ಆಗುತ್ತೆ. ಅದು ಅಂತಂದರೆ ವಿಷ ಆಗೋದು ಹೀಗೆ, ಅದು ಬೇರೆ ನಿಂತಾಗ ಅಂತ. ಹಾಗಾಗಿ ಈ ಅದ್ವೈತ ಸಾಧನೆಯನ್ನು ಎಲ್ಲ ಜೀವಗಳು ಪ್ರತಿನಿತ್ಯ ಮಾಡ್ತಾ ಇದ್ದಾವೆ. ಎಲ್ಲೆಲ್ಲಿ ತಪ್ಪುತ್ತಾವೋ ಅಲ್ಲಲ್ಲಿ ಅವು ಪೆಟ್ಟು ತಿಂತವೆ, ನಾಶವನ್ನೇ ಹೊಂದ್ತವೆ ಕೊನೆಗೆ. ಈಗ ಪ್ರಶ್ನೆ ಬರ್ಬೋದು, ಇದೇನಂದ್ರೆ ಜೀವೋ ಜೀವಸ್ಯ ಜೀವನಂ ಅಂದ್ರಿ, ಜೀವೋ ಜೀವಸ್ಯ ಭೋಜನಂ ಅಂತಂದ್ರಿ. ಸಸ್ಯವನ್ನಾಗಲಿ ಪ್ರಾಣಿಯನ್ನಾಗಲಿ ಒಂದು ಜೀವ ಮತ್ತೊಂದು ಜೀವನ ತಿಂದೇ ಬದುಕಬೇಕು ಅಂದ್ರೆ ಇದು ಸೃಷ್ಟಿ ನಿಯಮ ಅಂತ ಹೇಳಿದ್ರಿ. ಯಾಕೆ ಹೇಗೆ ಅಂದ್ರೆ ಒಂದಾಗಬೇಕಾದ್ರೆ ಸಾಧರ್ಮ್ಯ ಬೇಕು, ಸಮಾನತೆ ಬೇಕು. ಈಗ ಜೀವಕ್ಕೆ ಜೀವ ಸಾಧರ್ಮ್ಯ, ಅದು ಜಡ ಸಮಾನತೆ ಅಲ್ಲ, ಸಾಧರ್ಮ್ಯ ಅಲ್ಲ. ಒಂದು ಸಂವಾದ ಬರಬೇಕು ಅಂತಂದ್ರೆ ಒಂದಾಗಬೇಕು ಅಂದ್ರೆ ಆ ಒಂದು ಸಾದೃಶ್ಯ ಸಾಧರ್ಮ್ಯ ಬೇಕಾಗತ್ತೆ. ಹಾಗಾಗಿ ಜೀವಕ್ಕೆ ಜೀವ ಒಂದಾಗೋದು ತುಂಬ ಸುಲಭ, ಜೀವ ಜಡ ಒಂದಾಗೋದು ಕಷ್ಟ ಯಾವಾಗಲೂ ಕೂಡ. ಹಾಗಾಗಿ ಜೀವಕ್ಕೆ ಜೀವವೇ ಆಹಾರವಾಗುವಂಥದ್ದು, ಜಡ ಅಲ್ಲ. ಆಗತ್ತೆ. ಈಗ ನೀವು ಕೇಳ್ಬೋದು, ಸಸ್ಯಗಳು ಅದು ಮಣ್ಣು ನೀರನ್ನು ತಗೊಂಡು ಬೆಳೀತವೆ, ಅವು ಅದು ಹೇಗೆ ಅಂದರೆ ಅಲ್ಲೂ ಜೀವ ಇದೆ, ಕಡಿಮೆ ಪ್ರಮಾಣದಲ್ಲಿ ಸುಪ್ತವಾಗಿದೆ ಅಲ್ಲಿ. ಈ ಮರಗಿಡದಲ್ಲೂ ಜೀವ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅಂದರೆ ಸುಪ್ತವಾಗಿರೋದ್ರಿಂದ ಅದಕ್ಕೆ ಹೊಂದಾಣಿಕೆ ಆಗುತ್ತೆ, ಅದಕ್ಕಿಂತ ಕಡಿಮೆ ಇದೆ ಅಲ್ಲಿ. ಈಗ ನಾವು ಅತ್ಯಧಿಕ ಜೀವದ ಅಭಿವ್ಯಕ್ತಿ ಇರೋಂಥವ್ರು ಮನುಷ್ಯರು, ಕಡಿಮೆ ಇರೋಂಥವ್ರನ್ನೆಲ್ಲ ತಿಂತೇವೆ, ಇರೋಂಥದ್ನೆಲ್ಲ ತಿಂತೇವೆ ನಾವು. ಹಾಗೆ ಮುಂದಕ್ಕೂ ಕೂಡ ಹಾಗೆ ಆಗ್ತಾ ಹೋಗುತ್ತೆ ಅದು ಅಂತ. ಹಾಗೆ ಸಸ್ಯಗಳು ತಮಗಿಂತ ಕಡಿಮೆ ಅಭಿವ್ಯಕ್ತಿ ಇದೆ, ಆದರೆ ಜೀವ ಸಂಚಾರ ಅಲ್ಲೂ ಕೂಡ ಇದೆ. ಈ ಸೃಷ್ಟಿಯ ಪ್ರತಿಯೊಂದು ಕಲ್ಲು ಮಣ್ಣು ಏನೇ ಇರಲಿ, ನೀರು ಗಾಳಿ, ಪ್ರತಿಯೊಂದರಲ್ಲಿ ಕೂಡ ಜೀವ ಇದ್ದೇ ಇದೆ. ಜೀವ ಇಲ್ಲದಿರೋದು ಯಾವುದೂ ಇಲ್ಲ. ಸುಪ್ತವಾಗಿರ್ಬೋದು, ಗುಪ್ತವಾಗಿರ್ಬೋದು, ಪ್ರಕಟವಾಗ್ಬೋದು, ಅಷ್ಟೇ ವ್ಯತ್ಯಾಸ. ಇರೋದಂತೂ ಇದ್ದೇ ಇದೆ ಅನ್ನೋದ್ರಲ್ಲಿ ಏನೂ ಸಂಶಯ ಇಲ್ಲ. ಒಂದಿಷ್ಟು ಹೇಳಿದಾಗ ಪ್ರಶ್ನೆ ಬರುತ್ತೆ, ಏನಪ್ಪ ಹಾಗಾದ್ರೆ ಇದು ಭೋಜನವೇ ಹಿಂಸೆ ಅಲ್ವೇ? ಊಟನೇ ಬಿಡೋದು ಒಳ್ಳೇದು, ನಿರಶನ ಮಾಡಿ ಪ್ರಾಣತ್ಯಾಗ ಮಾಡೋದು ಅದೇ ಒಳ್ಳೇದು. ನಿತ್ಯ ನಿತ್ಯ ಇಷ್ಟು ಜೀವಿಗಳಿಗೆ ಹಿಂಸೆ ಕೊಡೋದಕ್ಕಿಂತ ಸಾಯೋದೇ ಒಳ್ಳೇದಲ್ವಾ? ಆಹಾರ ಬಿಟ್ಟು ಎಷ್ಟು ಹಿಂಸೆ ಆಗತ್ತೆ ಆಲೋಚನೆ ಮಾಡಿ ನೀವು. ಒಟ್ಟು ಒಂದು ಜೀವನದಲ್ಲಿ ಎಷ್ಟು ಆಹಾರ ಸೇವನೆ ಮಾಡಿರುತ್ತೆ, ನಾವು ಏನೇನು ತಿಂದಿರ್ತೇವೆ. ಪಾಪ ಏನಾಯ್ತು ಅದಕ್ಕೆಲ್ಲ? ಸರಿಯಾಗಿ ಊಟ ಮಾಡೋದು. ಪ್ರವಚನಕ್ಕೆ ಬಂದು ದೊಡ್ಡ ಕಷ್ಟವೇ ಬಂತು ನಿಮಗೆ, ಊಟ ಮಾಡೋದು ಸರಿ ಅನ್ನೋರಿಗೆ ವಿಷಯ ಬಂದ್ಬಿಡ್ತು ಅಂತ ಅಲ್ವಾ? ಏನಿದು ಹಿಂಸೆ ಅಂತ? ಹೋಗ್ಲಿ, ಮಾಂಸಾಹಾರಿಗಳಲ್ಲಿ ನಾವು ಸಸ್ಯಾಹಾರಿಗಳು ಅಂತಂದ್ರೆ ಅಲ್ಲಿಯೂ ಕೂಡ ಹಿಂಸೆ ಇದ್ದೇ ಇದೆ. ಹಿಂಸೆ ಇಲ್ಲದೆ ಇರುತ್ತೆ, ಅಲ್ಲೂ ಕೂಡ ಹಿಂಸೆ ಇದ್ದೇ ಇದೆ. ಹಾಗಾಗಿ ವೈಶ್ವದೇವ ಅಂತ ಮಾಡುವಂಥದ್ದು ಪ್ರತಿನಿತ್ಯವೂ ಕೂಡ. ಪಂಚಸೂನಾ ಗೃಹಸ್ಥಸ್ಯ, 5 ವಧಸ್ಥಾನಗಳು ಅಡುಗೆ ಮನೆಯಲ್ಲಿ ಅಂತ. ಇದೆಲ್ಲ ವಧಸ್ಥಾನಗಳನ್ನು ಕರೆದಿದ್ದಾರೆ. ಒಲೆ, ಆಮೇಲೆ ಒರಳು ಕಲ್ಲು ಎಲ್ಲ ನಾವು ರುಬ್ತೀವಲ್ಲ ಹಾಕೊಂಡದನ್ನ, ಪಾಪ ಒಲೆಯಲ್ಲಿ ಬೇಯಿಸ್ತೀವಿ, ಹಿಡಿಲಿ ಗುಡಿಸಿದಾಗ ಅಲ್ಲಿ ಜೀವ ಹೋಗುತ್ತೆ ಒಂದಷ್ಟು. ಹಾಗಾಗಿ ಇದೆಲ್ಲ ವಧಸ್ಥಾನಗಳನ್ನು ಕರೆದಿದ್ದಾರೆ. ಇದು ಇರ್ಬೋದು, ಏನು ಎಣ್ಣೆ ಬಂಡಿ ಇರ್ಬೋದು, ಕರಿತೀವಿ ನಾವು ಅದರಲ್ಲಿ, ಅದೆಲ್ಲ ಒಂಥರ ಕಸಾಯಿಖಾನೆಗಳು ಅಂತ, ವಧಸ್ಥಾನಗಳು ಅಂತ. ದಿನಾ ನಾವು ಕೊಲ್ತೀವಿ ಅಲ್ಲಿ ಅಂತ, ಈ ಸಸ್ಯಗಳನ್ನೆಲ್ಲ ಕೊಲ್ತೀವಿ ನಾವಲ್ಲಿ. ಹಾಗಾದ್ರೆ ಅಲ್ಲೂ ಹಿಂಸೆ ಇರೋ ಕಾರಣಕ್ಕೆ ತಾನೇ ಪಂಚಸೂನ ವಧಸ್ಥಾನ ಅಂತ ಕರೆದು ಪಾಪ ಬರುತ್ತೆ ಅಂತೇಳಿ ನಿತ್ಯ ವೈಶ್ವದೇವ ಮಾಡಿ ಪರಿಹಾರ ಮಾಡ್ಕೊಂತ ಹೇಳಿರುವಂಥದ್ದು. ಯಾಕಪ್ಪ ನಾವು ಊಟ ಯಾಕೆ ಮಾಡ್ಬೇಕು ಹಾಗಾದ್ರೆ? ಬೇಡ ಅಂತಂದ್ರೆ ಇಲ್ಲ, ಹಾಗೇನಿಲ್ಲ. ನೀವು ಊಟ ಮಾಡಿ ಸನ್ಮಾರ್ಗದಲ್ಲಿ ಬದುಕಿದ್ರೆ, ನೀವು ತಿಂದ ಅನ್ನವನ್ನು ಸದ್ವಿನಿಯೋಗ ಮಾಡೋದಾದ್ರೆ, ನೀವು ಒಳ್ಳೆ ಕೆಲಸಗಳನ್ನು ಮಾಡೋದಾದ್ರೆ,
ಭಗವಂತನ ದಾರಿಯಲ್ಲಿ ಹೋಗೋದಾದ್ರೆ ಆ ಪುಣ್ಯ ಆ ಜೀವಕ್ಕಿದೆ. ನಿತ್ಯ ನಿತ್ಯ ನೀವು ಎಷ್ಟೋ ಜೀವಗಳನ್ನು ಉದ್ಧಾರ ಮಾಡ್ಬೋದು, ಪ್ರತಿನಿತ್ಯವೂ ಕೂಡ. ಕೊಂದು ಪಾಪ ತಿಂದು ಪರಿಹಾರ ಅಂತ ಹೇಳ್ತಾರಲ್ಲ, ನೀವು ಊಟ ಮಾಡೋದ್ರ ಮೂಲಕವಾಗಿ ಆ ಜೀವಗಳನ್ನು ಉದ್ಧಾರ ಮಾಡ್ಬೋದು. ಈಗ ಒಂದು ಸಸ್ಯ ಅಂತ ತಗೊಳ್ಳಿ, ಈ ಸೃಷ್ಟಿ ಚಕ್ರದಲ್ಲಿ ತುಂಬ ಕೆಳಗಿದೆ ಅದು. ಅದು ಮೇಲ್ ಬರೋಕೆ ಇನ್ನು ಯಾವ ಕಾಲ ಬೇಕು, ಎಷ್ಟು ಕೋಟಿ ಜನ್ಮಗಳು ದಾಟಬೇಕು ಅದು ಇಲ್ಲಿವರೆಗೆ ಬರಬೇಕು ಅಂದರೆ. ಬಹಳ ಕಷ್ಟ ಇದೆ ಅಂದರೆ ಬಹಳ ಕಷ್ಟ ಇದೆ ಅದಕ್ಕೆ, ಆ ಜೀವಕ್ಕೆ. ಆದರೆ ಯಾರಾದ್ರೂ ಒಬ್ಬ ಒಳ್ಳೆ ಮನುಷ್ಯ ಅದನ್ನು ಸೇವನೆ ಮಾಡಿದರೆ, ಅವನು ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆತನದಲ್ಲಿ ಜೀವನ ಮಾಡಿದರೆ ಅದಕ್ಕೆ ಒಳ್ಳೇದಾಗತ್ತೆ. ಆ ಜೀವಕ್ಕೆ, ಆ ಸಸ್ಯ ಏನಿದೆ ಅಥವಾ ಏನೇ ಆಗಲಿ, ಏನನ್ನು ಸೇವನೆ ಮಾಡಿರ್ತೇವೋ ಆ ಜೀವಕ್ಕೆ ಅತಿಶಯವಾದ ಶ್ರೇಯಸ್ಸಾಗತ್ತೆ. ಅದು ತನ್ನ ಸ್ಥಿತಿಯಿಂದ ಎಷ್ಟೋ ಮೇಲಕ್ಕೆ ಬಂದ್ಬಿಡುತ್ತೆ. ತಾನೇ ತಾನಾಗಿ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಕರ್ಮ ಇಲ್ಲ ಅದಕ್ಕೆ. ಮನುಷ್ಯ ಜನ್ಮ ಅಲ್ಲ ಅದು. ಪುಣ್ಯ ಮಾಡಿ ಮೇಲೆ ಬರೋಕ್ಕೆ ಅವಕಾಶ ಇಲ್ಲ ಅದಕ್ಕೆ. ಜಾಯಸ್ವ ಮ್ರಿಯಸ್ವ ಅಷ್ಟೇ ಅದ್ರ ವ್ಯವಸ್ಥೆ. ಹುಟ್ಟು ಸಾಯಿ ಸ್ವತಂತ್ರ ಕರ್ಮ ಅದಕ್ಕಿಲ್ಲ. ಮೇಲೆ ಬರೋದು ಹೇಗೆ ಅಂದರೆ, ಯಾರಾದರೂ ಒಬ್ಬ ಪುಣ್ಯಾತ್ಮನ ಹೊಟ್ಟೆ ಸೇರಿದರೆ ಅವನು ಒಳ್ಳೆಯದಾಗಿ ಬದುಕಿದ್ರೆ ಸಾಕು, ಇದು ಉದ್ಧಾರ ಆಗುತ್ತೆ ಅದರಿಂದಾಗಿ. ಹಾಗಾಗಿ ನಿತ್ಯ ನಿತ್ಯ ಜೀವಗಳ ಉದ್ಧಾರ ಮಾಡ್ಬೋದು, ಕೇವಲ ಊಟದ ಮೂಲಕ ಉದ್ಧಾರ ಮಾಡ್ಬೋದು. ಯಾವುದಕ್ಕೆ ಅನ್ವಯ ಇದು ಅಂದರೆ, ನಿಜವಾದ ಊಟಕ್ಕೆ ಅನ್ವಯ, ಆದರ್ಶವಾದ ಊಟಕ್ಕೆ ಅನ್ವಯ. ಈಗ ಸೃಷ್ಟಿ ಊಟವನ್ನು ಹೇಗೆ ವಿನ್ಯಾಸ ಮಾಡುತ್ತೋ, ಮೊಟ್ಟ ಮೊದಲಾಗಿ ಈ ಊಟವನ್ನು ವಿನ್ಯಾಸ ಮಾಡುವಾಗ ಸೃಷ್ಟಿ ಅಥವಾ ಭಗವಂತ ಭೋಜನವನ್ನು ವಿನ್ಯಾಸ ಮಾಡಿಕೊಡುವಾಗ ಯಾವ ಅರ್ಥದಲ್ಲಿ ವಿನ್ಯಾಸ ಮಾಡಿಕೊಟ್ನೋ ಆ ರೀತಿಯಲ್ಲಿ ಊಟ ಮಾಡಿದರೆ ಪ್ರತಿನಿತ್ಯ ಜೀವಗಳ ಉದ್ಧಾರ ಆಗ್ತಾ ಇರುತ್ತೆ. ಅದಲ್ಲದೆ ನಾವೀಗ ಬೇಡದೇ ಇರೋದು ಏನಾರು ಮಾಡಿದರೆ, ಊಟ ಮಾಡಿ ಶಕ್ತಿ ಪಡೆದು ಕೆಟ್ಟ ಕೆಲಸ ಮಾಡಿದರೆ ಆ ಜೀವದ ಶಾಪ ನಮಗಿರುತ್ತೆ. ಯಾವುದನ್ನು ತಿಂದಿವೋ ನಾವು ಅದರ ಶಾಪ ನಮಗಿರುತ್ತೆ. ಯಾಕೆಂದರೆ ಇನ್ನು ನನ್ನನ್ನು ಸದುಪಯೋಗ ಮಾಡಲಿಲ್ಲ, ನನ್ನನ್ನು ಹಿಂಸೆ ಮಾಡಿದೆ, ಕೊಂದೆ, ತಿಂದು ಕೆಟ್ಟ ಕೆಲಸ ಮಾಡಿದೆ. ಹಾಗಾಗಿ ಅದರ ಶಾಪ ನಮಗಿರುತ್ತೆ. ಆಹಾರ ಮುಂದೆ ನಮಗೆ ದುರ್ಲಭ ಆಗ್ತಾ ಹೋಗ್ಬೋದು. ಬರುವ ಜನ್ಮಗಳಲ್ಲಿ ನಾವು ಉಪವಾಸ ಬಿದ್ದು ಪ್ರಾಣ ಬಿಡುವ ಸಂದರ್ಭಗಳು ಕೂಡ ಬರ್ಬೋದು, ಸಾಧ್ಯತೆ ಇದೆ ಅಂತ. ಹಾಗಾಗಿ ಇಂಥದ್ದೊಂದು ಪ್ರಕ್ರಿಯೆ, ಒಂದು ಅದ್ಭುತವಾಗಿರ್ತಕ್ಕಂಥ ಅದ್ವೈತದ ಪ್ರಕ್ರಿಯೆ. ಒಂದು ಅರ್ಥದಲ್ಲಿ ಜೀವಾದ್ವೈತ, ಇನ್ನೂ ಮುಂದಕ್ಕೆ ಹೋಗಿ ನೋಡಿದರೆ ಜೀವ ದೇವಾದ್ವೈತವೂ ಹೌದದು. ಯಾಕೆ? ಅನ್ನಂ ಬ್ರಹ್ಮ ಅಲ್ವಾ? ಅನ್ನಂ ಬ್ರಹ್ಮ ಅಂತಾದರೆ ಆ ಬ್ರಹ್ಮದೊಟ್ಟಿಗೂ ನಾವು ಅದ್ವೈತ ಸಾಧನೆ ಮಾಡ್ತಾ ಇರ್ತೇವೆ. ಜೀವ ಅನ್ನೋದು ಒಂದು ಮಟ್ಟದ ನೋಟದಲ್ಲಿ ಹೇಳಿರುವ ಮಾತದು. ಇನ್ನು ಮುಂದಕ್ಕೆ ಹೋಗಿ ನೋಡಿದರೆ ಅನ್ನಂ ಬ್ರಹ್ಮ. ಹಾಗಾಗಿ ಸರಿಯಾಗಿ ಊಟ ಮಾಡಿದರೆ ಅದು ಜೀವ ದೇವಾದ್ವೈತವೂ ಕೂಡ ಆಗೋಕ್ಕೆ ಸಾಧ್ಯ ಇದೆ. ಅನ್ನಪೂರ್ಣ ಪರಮೇಶ್ವರಿ ಅದು ಅನ್ನಂ ಬ್ರಹ್ಮ ಅಂತ ಆಗಿದ್ದರಿಂದ ಅಲ್ಲಿಯೇ ಅದ್ವೈತ ಸಾಧನೆ ಆಗುವಂಥದ್ದು, ನಿತ್ಯವೂ ಕೂಡ ಆ ಭಾವ ಇದ್ದಾಗ ಆಗುವಂಥದ್ದು. ಹಾಗಾಗಿ ಹೀಗೆ ನಿತ್ಯ ಊಟದಲ್ಲಿ ನಾವು ಈ ಅದ್ವೈತ ಸಾಧನೆಯನ್ನು ಮಾಡಬೇಕು. ಅದಾಗದಿದ್ರೆ ಅಲ್ಲೇ ಎಲ್ಲ ಸಮಸ್ಯೆಗಳು ಆರಂಭ. ಆಗಲಿಲ್ಲ ಅಂದರೆ, ಈಗ ಆಹಾರ ಪೂರ್ತಿ ಜೀರ್ಣ ಆಯಿತು ಅನ್ನೋದು ಒಂದು ಮಟ್ಟದ ಅದ್ವೈತ, ಅದು ಭೌತಿಕ ಅದು. ಆದರೆ ಅನ್ನಂ ಬ್ರಹ್ಮ ಎನ್ನುವ ಭಾವ, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತ ದೇವೋ ಮಹೇಶ್ವರ ಎನ್ನುವಂಥ ಭಾವ, ಈ ಭಾವದಲ್ಲಿ ಊಟ ಮಾಡೋಕೆ ಪ್ರಾರಂಭ ಮಾಡಿದರೆ ಆಗ ಅದು ಇನ್ನೊಂದು ಮಟ್ಟದ ಅದ್ವೈತ ಆಗುತ್ತೆ. ಅದು ಮುಕ್ತಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಅದು ತಿಂದ ಅನ್ನ ಅದು ಅನ್ನವಾಗಿ ಉಳಿಯೋದಿಲ್ಲ, ಅನ್ನಪೂರ್ಣೇಶ್ವರಿ ಆಗುತ್ತೆ. ಅದು ಮತ್ತೊಂದು ಮಟ್ಟದ ಅದ್ವೈತ. ಇದಾದಾಗ ಅವನು ಇನ್ನೂ ಮೇಲಕ್ಕೆ ಹೋಗ್ತಾನೆ, ಅನ್ನದ ಮೂಲಕವಾಗಿ ಅವನು ಉದ್ಧಾರವೇ ಆಗ್ತಾನೆ. ಇಷ್ಟು ಸಂಗತಿಗಳು ಈ ಒಂದು ನಿತ್ಯದ ಊಟದಲ್ಲಿದೆ. ಇದ್ರ ಮೇಲೆ ಏನಾದರೂ ಪ್ರಶ್ನೆ ಬರುತ್ತಾ ನಿಮಗೆ? ಪ್ರಶ್ನೆ ಇದೆಯಾ? ಇದ್ರ ಮೇಲೆ ಏನಾದರೂ ಸಂಶಯ ಇದೆಯಾ? ಅದ್ವೈತ ಇದೆಯೋ ಇಲ್ವೋ ಹೇಳಿ. ಹೊಟ್ಟೆಗೆ ಹೋದ್ಮೇಲೆ ಹಾಗೆ ಇದ್ರೆ ಏನಾಗುತ್ತೆ? ಹೊಟ್ಟೆಗೆ ಹೋದ್ಮೇಲೆ ಹೇಗಿದೆಯೋ ಹಾಗೆ ಇದೆ, ಏನಾಗುತ್ತೆ ಪರಿಣಾಮ? ಏನಾಗುತ್ತೆ? ಇನ್ನೊಂದು ದಾರಿ ಇದೆ ಅಲ್ಲಿ, ಅದು ಹೊರಗಡೆ ಹೋಗ್ಬೇಕು. ಅದು ಹಾಗಿದ್ರೆ ಅಂತ, ಅದು ಸರಿಯಾಗಿ ಪೂರ್ತಿ ನಮ್ಮೊಳಗೆ ಕರಗದೆ ಹೋದ್ರೆ ಅದಕ್ಕೆ ಮತ್ತೊಂದು ದಾರಿ ಹೊರಗೆ ಹೋಗ್ಬೇಕು. ಅದು ವಾಂತಿ ಆಗಬೇಕು. ಕೆಲವು ಸಾರಿ ವಾಂತಿ ಮಾಡುವಾಗ ಹಾಗೆ ಬಂತು ಅಂತ ಹೇಳ್ತಾರಲ್ವಾ, ಊಟ ಮಾಡಿದ್ದೆಲ್ಲ ಹಾಗೆ ಇತ್ತು ಅಂತ, ಅದಕ್ಕೆ ವಾಂತಿ ಆಗೋದು. ಜೀರ್ಣ ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೆ, ಅದನ್ನು ಮುಂದಿನ ರೂಪಕ್ಕೆ ತೊಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ, ಅದನ್ನು ಹೊರಗಡೆ ಕಳ್ಸೋಕೆ ನೋಡ್ತಾ ಇದೆ. ಯಾಕೆಂದ್ರೆ ಒಳಗಿದ್ರೆ ತೊಂದರೆ ಆಗುತ್ತೆ ಅಂತ ದೇಹಕ್ಕೆ ಗೊತ್ತಿದೆ. ಹಾಗಾಗಿ ಇಷ್ಟೆಲ್ಲ ಹೊರಗೆ ಹಾಕೋ ವ್ಯವಸ್ಥೆಗಳಿದೆ ನಮ್ಮ ಶರೀರದಲ್ಲಿ ಅಲ್ವಾ. ಹಿಂದೆ ಆಲೋಚನೆ ಮಾಡಿದ್ದು ನೋಡಿ, ಸರ್ವ ಅಶುಚಿ ನಿಧಾನಸ್ಯ ಅಂತ ಅನ್ಬೇಕಾದ್ರೆ ಅದು ಸುಮ್ಮನೆ ಅಶುಚಿ ಅಲ್ಲ, ಅದು ಇಷ್ಟು ವ್ಯವಸ್ಥೆ ಹೊರಗೆ ಹಾಕೋ ವ್ಯವಸ್ಥೆ. ಅಂದರೆ ನೀವು ಮೊದಲೇ ಹೇಳಿದಾಗೆ
ಕಣ್ಣಿಂದ ಮಾಲಿನ್ಯ ಹೊರಗೆ ಬರುತ್ತೆ, ಮೂಗಿಂದ ಮಾಲಿನ್ಯ ಹೊರಗೆ ಬರುತ್ತೆ, ಕಿವಿಯಿಂದ ಬರುತ್ತೆ, ಹಲ್ಲು, ಬಾಯಿ, ಅಲ್ಲಿ ಇನ್ನು ಮಲಮೂತ್ರಗಳ ರೂಪದಲ್ಲಿ ಹೋಗೋದಂತೂ ಇದ್ದೇ ಇದೆ. ಬೆವರು ಇಡೀ ಶರೀರದಲ್ಲಿ. ಇದೆಲ್ಲ ಏನಪ್ಪ ಅಂದರೆ ಒಳಗೆ ಬಂದಿದ್ರಲ್ಲಿ ಬೇಡ ಅನ್ನೋದೆಲ್ಲ ದುಡ್ತಾ ಇದೆ, ಹೊರಗಡೆ ಆಗ್ತಾ ಇದೆ. ಇನ್ನೊಂದು ದಾರಿ ಅದು, ಹೋಗು ನೀನು ಹೊರಗಡೆಗೆ. ಒಳಗೆ ಬಂದು ನೀನು ಅದ್ವೈತ ಆಗಿ ಶ್ರೇಯಸ್ಸನ್ನು ಮಾಡಬೇಕಾಗಿತ್ತು, ಈ ದೇಹಕ್ಕೆ, ಈ ಜೀವಕ್ಕೆ ಇದ್ರ ಉದ್ಧಾರ ಮಾಡಬೇಕಾಗಿತ್ತು. ನೀನು ಹೊಂದ್ಕೊಳ್ತಾ ಇಲ್ಲ, ನೀನು ಸಲ್ತಾ ಇಲ್ಲ, ನೀನು ಇಲ್ಲಿಗೆ ಹೋಗು, ಹೊರಗಡೆ ಹೋಗು, ಹೊರಗಡೆ ಕಳಿಸ್ತಾ ಇದೆ ಅದು. ಹಾಗಾದ್ರೂ ಆಗ್ಬೇಕದು, ಹೊರಗಾದ್ರೂ ಹೋಗ್ಬೇಕದು. ಹಾಗಾಗಿ ಈ ಆಯುರ್ವೇದದಲ್ಲಿ ಅವರು ಚಿಕಿತ್ಸೆ ಮಾಡುವಾಗ ಇದನ್ನು ತುಂಬ ಮುಖ್ಯವಾಗಿ ನೋಡ್ತಾರೆ. ದೋಷಗಳನ್ನು ಹೊರಗೆ ಹಾಕೋದಕ್ಕೆ ಒಂದಷ್ಟು ಚಿಕಿತ್ಸೆಗಳನ್ನು ಮಾಡ್ತಾರೆ. ವಮನ, ವಿರೇಚನ ಇಂಥದ್ದನ್ನೆಲ್ಲ ಮಾಡ್ತಾರೆ. ವಮನ ಅಂದರೆ ಬಾಯಿಯಿಂದ ಹೊರಗೆ ಹೋಗುವಂಥದ್ದು, ವಿರೇಚನ ಅನ್ನುವಾಗ ಬೇರೆ ಮಲವಾಗಿ ಹೊರಗಡೆ ಹೋಗುವಂಥದ್ದು, ಕಲ್ಮಶವಾಗಿ ಹೊರಗಡೆ ಹೋಗುವಂಥದ್ದು. ಹೀಗೆ ಹೊರಗಡೆ ಹಾಕೋಕೆ ಮಾಡ್ತಾರೆ ದೋಷಗಳನ್ನು ಅವರು ಅಂತ. ಅದೊಂದು ವಿಶೇಷವಾಗಿರ್ತಕ್ಕಂಥ ಕ್ರಮ ಅದು ಅಂತ. ಈ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಈ ಸಂಗತಿಗಳಿಲ್ಲ. ಅವರು ಕೊಯ್ದು ತೆಗಿತಾರೆ, ಯಾವ್ದಾದ್ರು ಬೇಡ ಅಂತ ಅನ್ಸಿದ್ರೆ ಒಳಗಡೆ ಇರೋದು, ಅವತ್ತು ಇರೋ ದಾರಿ ಒಂದೇ, ಕತ್ತಿ ತಗೊಂಬ ಅಂತ, ಕೊಯ್ಯದನ ಅಂತ. ಇವ್ರೇನು ಮಾಡ್ತಾರೆ ಅಂದರೆ ವಾಂತಿ ಮಾಡಿಸು, ಭೇದಿ ಮಾಡಿಸು ಅಂತ ಶುರು ಮಾಡ್ತಾರೆ ಅವರು. ಹಾಗೆ ದೋಷಗಳನ್ನ ಅವ್ರು ಹೊರಗೆ ಹಾಕ್ತಾರೆ. ಅದಲ್ಲಿ ಏನು ಅಂದರೆ ದ್ವೈತ ಇದೆ, ಅಲ್ಲಿ ಅದ್ವೈತ ಆಗಿಲ್ಲ. ಅದು ಅದ್ವೈತ ಆಗದೆ ಇದ್ರೆ ಒಳ್ಳೇದಲ್ಲ, ಅದು ನಮ್ಗೆ ಒಳ್ಳೇದು ಮಾಡೋದಿಲ್ಲ, ಅದು ಹೊರಗೆ ಹಾಕೋದನ್ನ ಅಂತ. ಹಾಗಾಗಿ ಒಂದೋ ಒಳಗೆ ಒಂದಾಗಬೇಕು ನಮ್ಮೊಳಗೆ, ಅಲ್ಲ ನಮ್ಮನ್ನು ಬಿಟ್ಟು ದೂರ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು. ಉಳ್ಕೊಳ್ತು ಒಳಗಡೆಗೆ ಪ್ರತ್ಯೇಕವಾಗಿ ಅಂತಂದ್ರೆ, ಇದಾದ್ರೂ ಈಗ ವಾಂತಿ ಆಗುವಾಗ ಅದು ಬಹಳ ಮೊದಲನೇ ಹಂತ. ಅದು ವಾಂತಿ ಅಂತಂದ್ರೆ ಊಟ ಮಾಡಿದ್ದು ವಾಂತಿ ಆಯ್ತು ಅಂದ್ರೆ ಇನ್ನು ಆರಂಭದ ಹಂತ. ಆದ್ರೆ ಮುಂದಕ್ಕೆ ಹೋದ್ಮೇಲೆ ಅದೆಲ್ಲ ವಾಂತಿ ಆಗೋಕೆ ಕಷ್ಟ ಇದೆ, ಸುಲಭ ಇಲ್ಲ. ಅದು ರಸ ಆಯ್ತು, ರಕ್ತ ಆಯ್ತು, ಮಾಂಸ ಆಯ್ತು, ಅಸ್ಥಿ ಆಯ್ತು ಅಂದ್ರೆ ವಾಂತಿ ಆಗೋದು ಹೇಗೋದು ಪಾಪ. ಅದು ದೋಷ ಅಸ್ಥಿಗತ ಆಯ್ತು ಅಂದ್ರೆ ಅಲ್ಲಿಂದ ಅದನ್ನ ವಾಂತಿ ಮಾಡಿಸೋದಾದ್ರು ಹೇಗೆ? ಅದನ್ನ ಸುಲಭ ಇಲ್ಲ ಅಂತ. ಶುಕ್ರಧಾತುವಿಗೆ ಹೋಯ್ತು ಅಂದ್ರೆ ಸಂತತಿಗೆ ಹೋಯ್ತು ಅಂತ ಅರ್ಥ. ಅದು ಕೊನೆಯ ಧಾತುವಿಗೆ ಹೋಯ್ತು ಅಂದ್ರೆ ಅದ್ರ ಅರ್ಥ ಏನಂದ್ರೆ ಮುಂದಿನ ಪೀಳಿಗೆಗೆ ಹೋಯ್ತು ಆ ದೋಷ ಅದು ಅಂತ. ಅದನ್ನೆಲ್ಲಿಂದ ಸರಿ ಮಾಡೋದು ತುಂಬಾ ಕಷ್ಟ ಇದೆ. ಮುಂದೆ ಹೋದಾಗೆ ತುಂಬಾ ಕಷ್ಟ ಇದೆ. ಹಾಗಾಗಿ ಅವು ಉಳ್ಕೊಳ್ಬೋದು ಅಂತ. ಅದು ಎಲ್ಲ ಮುಂದೆ ಕೂಡ ಜೀರ್ಣಕ್ರಿಯೆ ಇದೆ. ರಸ ಆದ್ಮೇಲೂ ಜೀರ್ಣಕ್ರಿಯೆ ಇದೆ, ರಕ್ತ ಆದ್ಮೇಲೂ ಅಲ್ಲೂ ಇದೆ, ಮುಂದೆ ಮಾಂಸ ಆದ್ಮೇಲೂ ಕೂಡ ಅಲ್ಲೂ ಕೂಡ ಅಗ್ನಿ ಇದೆ, ಅದು ಜೀರ್ಣ ಮಾಡ್ತಾ ಇರುತ್ತೆ ಮತ್ತು ಕೂಡ. ಮಾಡಿ ಮುಂದೆ ಧಾತುಗಳು ಉತ್ಪತ್ತಿ ಆಗುವಂಥದ್ದು. ಕೊನೆಯವರೆಗೂ ಆ ಪ್ರಯತ್ನ ನಡೆಯುತ್ತೆ. ಅಗ್ನಿ ಕೊನೆಯವರೆಗೂ ಪ್ರಯತ್ನ ಮಾಡ್ತಾ ಇರುತ್ತೆ. ಇಷ್ಟಾಗಿಯೂ ಅದು ಜೀರ್ಣ ಆಗದೆ ಉಳ್ಕೊಳ್ತು ಅಂದ್ರೆ ಅದು ನಮ್ಮನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಅಥವಾ ನಮ್ಗೆ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಸಾಧ್ಯ ಆದರೆ ಎಲ್ಲವೂ ನಮ್ಮಲ್ಲಿ ಆತ್ಮಸಾತ್ ಆಗಬೇಕು. ಈಗ ಜ್ಞಾನಿಗಳು, ಮಹಾತ್ಮರು, ಜ್ಞಾನಗಳು ಇರ್ತಾರಲ್ಲ, ಅವ್ರು ಎಷ್ಟೋ ಸತಿ ಅವ್ರಿಗೆ ದೇಹದಿಂದ ಹೊರಗೋಗೋ ಅಂಶಗಳೇ ಇರೋದಿಲ್ಲ. ಅದೇನು ರೋಗ ಅಲ್ಲ, ಮಲಬದ್ಧತೆ ಅಲ್ಲ ಅವರಿಗೇನು. ಆದರೆ ಅವರು ಹೊರಗೆ ಹೋಗೋ ಸಂದರ್ಭ ತುಂಬ ಕಡಿಮೆ ಇರ್ಬೋದು, ಹೊರಗೆ ಹೋಗುವ ಅಂಶಗಳೇ ತುಂಬ ಕಡಿಮೆ ಇರ್ಬೋದು. ಅಗ್ನಿ ತುಂಬ ಚೆನ್ನಾಗಿದ್ರೆ ಹೊರಗೆ ಹೋಗೋ ಅಂಶಗಳೇ ತುಂಬ ಕಡಿಮೆ ಇರ್ಬೋದು. ಎಲ್ಲವನ್ನೂ ಪರಿವರ್ತನೆ ಮಾಡಿ, ಶುಭವಾಗಿ ಪರಿವರ್ತನೆ ಮಾಡಿ ಒಳಗಡೆ ಇಟ್ಕೊಳ್ಬೋದು. ಅದು ಇಲ್ಲಿದ್ರೆ ಅದೆಲ್ಲ ಹೋಗೋ ಅಂಶವೇ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅಗ್ನಿಗೆ ಶಕ್ತಿ ಇಲ್ಲ. ಅಗ್ನಿಗೆ ಅದನ್ನ ಮುಂದಿನ ಪರಿಣಾಮ ಮಾಡುವಂಥ, ಶುಭ ಪರಿಣಾಮ ಮಾಡುವಂಥ ಶಕ್ತಿ ಇಲ್ಲದೆ ಇದ್ದಾಗ ದೂಡು, ಹೊರಗೆ ಹಾಕು ಅನ್ನೋ ಥರ ಸಂದರ್ಭ ಬರ್ಬೋದು. ಜ್ಞಾನಿಗಳಲ್ಲಿ ಹೊರಗೆ ಹೋಗುವಂಥದ್ರಲ್ಲಿ ಶುಭವೂ ಹೊರಗೆ ಹೋಗ್ಬೋದು. ಈಗ ಅವ್ರ ಬೆವರು ಇರ್ಬೋದು, ಅದು ಕೂದಲು ಇರ್ಬೋದು, ಅದೆಲ್ಲ ಶುಭವೇ ಆಗಿರುತ್ತೆ. ಅದಂತ ಒಂದೊಂದು ಕೂಡ ಅವರ ಶರೀರದಿಂದ ಏನು ಹೊರಗೆ ಬರುತ್ತೋ ಎಲ್ಲವೂ ಶುಭವೇ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಎಲ್ಲವೂ ಅದ್ವೈತವಾಗಿ ಮತ್ತು ಶರೀರದ ಪ್ರಕ್ರಿಯೆ ದೃಷ್ಟಿಯಿಂದ ಒಂದಷ್ಟು ಹೊರಗಡೆ ಹೋಗಬೇಕು. ಅಷ್ಟು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಒಳ್ಳೇದೇ ಆದರೂ ಕೂಡ ಎಷ್ಟು ಇಟ್ಕೊಳ್ಬೋದು ನಾವು? ಒಂದು ಮಿತಿ ಇದೆ ಅದಕ್ಕೆ. ಅದಾದ್ಮೇಲೆ ಹೊರಗಡೆ ಕಳಿಸ್ಬೇಕಾಗುತ್ತೆ ಅದನ್ನ. ಹಾಗೆ ಬಂದಾಗ ಶುಭವೇ ಆಗಿ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಅದು ದೊಡ್ಡವ್ರ ಮಾತು ಅದು. ಆದರೆ ಸಾಮಾನ್ಯ ಜನರ ಮಾತು ಏನಂದ್ರೆ, ಒಂದು ಜೀರ್ಣ ಆಗಬೇಕು ಅಥವಾ ಹೊರಗಡೆ ಹೋಗಬೇಕು, ಎರಡರಲ್ಲಿ ಒಂದಾಗಬೇಕು. ಇದು ಆಹಾರದ ಒಂದು ಪ್ರಕ್ರಿಯೆ. ಹಾಗೆ ಇನ್ನೊಂದು ಮಾತನ್ನು ಹೇಳಿ ನಿಲ್ಲಿಸೋದಾದ್ರೆ, ವಾಹನಕ್ಕೆ ಇಂಧನ ಬೇಕು ಅಲ್ವಾ? ಹಾಗೆ ಶರೀರಕ್ಕೂ ಆಹಾರ ಬೇಕು. ಇದು ಅದ್ಭುತವಾಗಿರೋ ವಾಹನ ಇದು ದೇಹ ಎನ್ನುವಂಥದ್ದು. ಹಾಗಾಗಿ ಇಂಧನ ಬೇಕು ಅದಕ್ಕೆ. ಯಾಕೆಂದ್ರೆ ಎಷ್ಟು ಕೆಲಸ ಮಾಡುತ್ತೆ ಒಂದಿನದಲ್ಲಿ ಶರೀರ ಅಂತಂದ್ರೆ, ಶರೀರ ಮನಸ್ಸು ಅಷ್ಟು ಕೆಲಸಗಳನ್ನ ಮಾಡ್ತೇವೆ. ಯಾವ ಯಂತ್ರವೂ ಕೂಡ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದ ಯಾವುದೇ ಮನುಷ್ಯ ನಿರ್ಮಿತ ಯಂತ್ರ ಈ ಯಂತ್ರ ಮಾಡೋಷ್ಟು ಕೆಲಸ ಮಾಡೋದಿಲ್ಲ. ಬರೀ ಒಂದು ಮನಸ್ಸನ್ನು ತಗೊಂಡ್ರೆ ಅದು ಮಾಡೋ ಕೆಲಸವನ್ನು ಪ್ರಪಂಚದ ಯಾವ ಯಂತ್ರವೂ ಕೂಡ ಮಾಡೋದಿಲ್ಲ. ಅಷ್ಟು ಕೆಲಸ ಮಾಡ್ತವೆ ಅವು. ಅಷ್ಟು ಕೆಲಸ ಮಾಡಿದಾಗ ಅದಕ್ಕೆ ಅಂದ್ರೆ ಬೇಕಲ್ವಾ, ಇಂಧನ ಬೇಕಲ್ವಾ? ಅಂದ್ರೆ ಅದಕ್ಕೆ ಉತ್ತಮವಾದ ಇಂಧನ ಬೇಕು. ಈಗ
ನಿಮ್ಮ ದ್ವಿಚಕ್ರ ವಾಹನ, ನಿಮ್ಮ ಮನೆ ದ್ವಿಚಕ್ರ ವಾಹನ, ಚತುಶ್ಚಕ್ರ ವಾಹನ, ಅದಕ್ಕೆ ಬೇಕಾಗಿರೋ ಇಂಧನ ವಿಮಾನಕ್ಕೆ ಸಾಕಾಗೋದಿಲ್ಲ ಅಂತ. ವಿಮಾನಕ್ಕೆ ತುಂಬ ಉತ್ತಮವಾದ ಇಂಧನ ಬೇಕಾಗತ್ತೆ, ಯಾಕಂದ್ರೆ ಉತ್ತಮವಾದ ವಾಹನ ಅದು, ಉತ್ತಮವಾದ ಇಂಧನ ಬೇಕಾಗತ್ತೆ ಅದು. ಇದಕ್ಕೂ ಕೂಡ ಹಾಗೆ ಉತ್ತಮವಾದ ಇಂಧನ ಅಂದ್ರೆ ಜೀವೇಂಧನವೇ ಬೇಕು ಅದಕ್ಕೆ. ಇದು ಜೀವ ಅಲ್ವಾ, ಇದು ಜೀವೇಂಧನವೇ. ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಇಂಧನವನ್ನೇ ಅದು ತಗೊಳ್ತಾ ಇರ್ಬೇಕಾಗತ್ತೆ ಶರೀರ ಅಂತ. ಯಾಕೆಂದ್ರೆ ಇದು ತನ್ನ ಕೆಲಸ ಮಾಡ್ತಾ 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 ಕಳ್ಕೊಳ್ತಾ ಇರುತ್ತೆ. ಸುಮ್ಮನೆ ಆಗೋದಿಲ್ಲ ಅದು. ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ತ್ಯಾಗ ಬೇಕಾಗತ್ತೆ ನೋಡಿ. ಒಂದು ರಾಜ್ಯ ಕಟ್ಟಬೇಕು ಅಂದ್ರೆ ಎಷ್ಟು ಜನ ಪ್ರಾಣ ಕಳ್ಕೊಳ್ತಾರೆ. ಒಬ್ಬ ಚಕ್ರವರ್ತಿ ಆಗ್ತಾನೆ ಅಂತಂದ್ರೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿರ್ತಾರೆ, ಎಷ್ಟು ಜನ ಎಂತೆಂಥ ಕಷ್ಟಗಳನ್ನ, ಗಂಡನ ಕಳ್ಕೊಂಡಿರ್ತಾರೆ, ಮಕ್ಕಳನ್ನ ಕಳ್ಕೊಂಡಿರ್ತಾರೆ, ಏನೇನಾಗಿರುತ್ತೆ ನೋಡಿ, ಆಲೋಚನೆ ಮಾಡಿ ನೀವು. ಹಾಗೆ ಇಲ್ಲಿ ರಾಜ ಇದಾನಲ್ಲ ಚಕ್ರವರ್ತಿ, ಇಲ್ಲಿ ಜೀವ, ಅವ್ನು ಚಕ್ರವರ್ತಿ ಆಗ್ಬಿ ಅವ್ನು ಬಾಳ್ಬೇಕು ಇಲ್ಲಿ ಅಂತಂದ್ರೆ ತ್ಯಾಗಗಳಾಗ್ತಾನೇ ಇರುತ್ತೆ ಇಲ್ಲಿ ನಿರಂತರವಾಗಿ. ಪ್ರತಿ ಕ್ಷಣವೂ ಜೀವಕೋಶಗಳು ಸಾಯ್ತಾ ಇದೆ ಅಲ್ವಾ, ಅವರೆಲ್ಲ ಸೈನಿಕರು. ಕ್ಷಣವೂ ಜೀವಕೋಶಗಳು ಸಾಯ್ತಾನೇ ಇದೆ ಇಲ್ಲಿ. ಮತ್ತೆ ಸಾಯ್ತಾನೆ ಇದ್ಬಿಟ್ರೆ ಹೋಗೋದೊಂದೇ ಆಗ್ತಾ ಇದ್ರೆ ಬರದೇ ಇದ್ರೆ ಎಷ್ಟು ಕಾಲ ಉಳಿಯೋಕೆ ಸಾಧ್ಯ? ಇದು ಎಷ್ಟು ಕಾಲವೂ ಸಾಧ್ಯ ಇಲ್ವಂತೆ. ನೀವೊಂದು ವಾಹನಕ್ಕೆ ಇಂಧನ ಹಾಕದೆ ಒಂದು ಸ್ವಲ್ಪ ದಿವಸ ಇಟ್ಕೊಳ್ಬೋದು, ಓಡಿಸದೇ ಇದ್ರು ಕೂಡ ಇಟ್ಕೊಳ್ಬೋದು ನೀವು ಅದನ್ನ ಅಲ್ವಾ. ಈಗ ಒಳ್ಳೆ ವಾಹನ ಇಂಧನ ಹಾಕಿಲ್ಲ ಅಂದ್ರೆ ಒಂದಷ್ಟು ಕಾಲ ಇರುತ್ತೆ, ತುಕ್ಕಡಿಯವರಿಗೆ ಅಂತ ತೊಂದರೆ ಇಲ್ಲ, ಇರುತ್ತೆ ಅದು. ಆದ್ರೆ ಇದು ಇರೋದು ಇಲ್ಲ ಅಂತ. ಒಂದು ವಾರ, 15 ದಿವಸ, 20 ದಿವಸ ಇರೋದು ಇಲ್ಲ. ಯಾಕೆಂದ್ರೆ ಇರೋಕೆ ಅಷ್ಟು ಕೆಲಸ ಇದೆ ಅದಕ್ಕೆ ಅಂತ. ಜೀವಂತ ಇರಬೇಕು ಅಂದ್ರೆ ಅಷ್ಟು ಕೆಲಸ ನಡಿಬೇಕಿಲ್ಲ. ಇದು ಜೀವಂತ ಇರೋಕೆ ಆಗೋದಿಲ್ಲ ಅಂತ, ಅಷ್ಟು ಕೆಲಸ ನಡೀತಾ ಇದೆ. ಒಂದೇ ಒಂದು ಸಂದರ್ಭ ಅಪವಾದ ಇದಕ್ಕೆ. ಮನುಷ್ಯ ಸಮಾಧಿಸ್ಥನಾದ್ರೆ, ನಿರ್ವಿಕಲ್ಪ ಸಮಾಧಿಯನ್ನು ಏರಿದ್ರೆ ಅವನು ಬದುಕ್ಬೋದು, ದೀರ್ಘಕಾಲ ಬದುಕ್ಬೋದು. ಯಾಕೆಂದ್ರೆ ಇಡೀ ಯಂತ್ರ ಸ್ತಬ್ಧ ಆಗಿರುತ್ತೆ, ಪೂರ್ತಿ ಎಲ್ಲ ನಿಷ್ಕ್ರಿಯ ಆಗಿರುತ್ತೆ, ಅಲ್ಲಿ ಏನು ನಡೀತಾ ಇರೋದಿಲ್ಲ, ಬಾಳ್ಬೋದು ಅದು. ಅದನ್ನು ಹೊರತುಪಡಿಸಿದ್ರೆ ಬೇರೆಯಂತೆ ಇಲ್ಲಿ ತುಂಬಾ ಕೆಲಸಗಳು ನಡೀತಾ ಇರುತ್ತೆ, ತುಂಬಾ ತ್ಯಾಗಗಳು ಆಗ್ತಾ ಇರುತ್ತೆ, ತುಂಬಾ ಹಾನಿಗಳು ಈ ಶರೀರಕ್ಕೆ ಆಗ್ತಾನೆ ಇರುತ್ತೆ. ತುಂಬಿಕೊಳ್ತಾನೆ ಇರಬೇಕು. ಉತ್ತಮವಾದ ಇಂಧನ ಬೇಕು, ಉತ್ತಮೋತ್ತಮವಾದ ಇಂಧನ ಬೇಕು. ಹೀಗಾಗಿ ಅನ್ನ 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 ಅಂತ ಹಾಹಾಕಾರ ಅದು ಅಂತ. ಎಲ್ಲಿ ಊಟ ಅಂತ, ಮಧ್ಯಾಹ್ನ ಆದ್ರೆ ಸಾಯಂಕಾಲ ಆದ್ರೆ ಊಟ ಅಂತ. ಯಾಕೆಂದ್ರೆ ಕೆಲಸ ಅಷ್ಟಿದೆ ಅಂತ. ನಾವು ನಿಮಗೆ ಮೊನ್ನೆ ವಿಜ್ಞಾನದ ಒಂದು ಮಾತನ್ನು ಹೇಳ್ಬೇಕಾದ್ರೆ ಹೇಳಿದ್ವು, ದೇಹ ಯಂತ್ರ ಸಾಯಂಕಾಲ ನಿಧಾನ ಆಗತ್ತೆ, ರಾತ್ರಿ ನಿಧಾನ ಕೆಲಸ ಮಾಡುತ್ತೆ, ಅದು ಹಗಲು ಚುರುಕಾಗಿ ಕೆಲಸ ಮಾಡುತ್ತೆ. ರಾತ್ರಿ ಕಡಿಮೆ ಊಟ ಯಾಕೆ ಮಾಡಬೇಕು ಅಂದ್ರೆ ಕೆಲಸನೂ ಕಡಿಮೆ ಇದೆ. ಹಗಲು ಯಾಕೆ ಜಾಸ್ತಿ ಊಟ ಮಾಡಬೇಕು ಅಂದ್ರೆ ಕೆಲಸ ಜಾಸ್ತಿ ಇದೆ, ಕರ್ಮ ಜಾಸ್ತಿ ಇರೋದ್ರಿಂದ ಊಟವೂ ಜಾಸ್ತಿ ಬೇಕು. ಹಗಲು ರಾತ್ರಿ ಅವ್ನು ಮಲ್ಕೊಂಡಿದ್ದೇ ಮಾಡಬೇಕು ಅವನು, ಹಾಗಾಗಿ ಊಟ ಕಡಿಮೆ ಇರಬೇಕು ಅಂತ. ಈಗ ಹೇಳ್ಬೋದು, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ರಾತ್ರಿ ಇಡೀ ಕೆಲಸ ಮಾಡ್ತೀನಿ, ಊಟ ಮಾಡ್ತೀನಿ ಅಂತಂದ್ರೆ ಆಯ್ತು, ಆ ಕೆಲಸಕ್ಕೆ ಅಷ್ಟು ಊಟ ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ನೀವು ಹೋಗ್ತಾ ಇರೋದು ಪ್ರಕೃತಿ ವಿರುದ್ಧವಾಗಿ. ಯಾಕೆಂದ್ರೆ ದೇಹ ನಿಧಾನ ಮಾಡು, ನಿಲ್ಸು ಅಂತ ಹೇಳ್ತಾ ಇದೆ, ನೀನು ಓಡು ಅಂತ ಹೇಳ್ತಾ ಇದೀಯ. ನಿನಗೂ ನಿನ್ನ ದೇಹಕ್ಕೂ ಪ್ರತಿ ರಾತ್ರಿ ಜಗಳ. ರಾತ್ರಿ ಕೆಲಸ ಮಾಡ್ತಾರಲ್ಲ ರಾತ್ರಿ ಇಡೀ, ಪಾಪ ಅವ್ರ ಕಷ್ಟ ಏನಂದ್ರೆ ಅವರಿಗೂ, ಅವ್ರ ದೇಹಕ್ಕೂ, ಅವ್ರಿಗೂ ಪಕ್ಕದ ಮನೆಯವರಿಗೂ ಅಲ್ಲ. ಇದು ಕಷ್ಟ ನೋಡಿ. ನಮಗೂ ನಮ್ಮ ಪಕ್ಕದ ಮನೆಯವರಿಗೂ ಆಗೋದಿಲ್ಲ ಅಂದ್ರೆ ಅದೆಲ್ಲ ಇದೆ ಪ್ರಪಂಚದಲ್ಲಿ. ನಮಗೂ ಅಣ್ಣ ತಮ್ಮದ್ರಿಗೆ ಆಗೋದಿಲ್ಲ ಅಂದ್ರೆ ನಡೆಯುತ್ತೆ ಅದೆಲ್ಲ. ಆದ್ರೆ ನಮಗೂ ನಮ್ಮ ದೇಹಕ್ಕೂ ಜಗಳ ಬಂದ್ರೆ ಅದು ಎಷ್ಟು ಕಾಲ ಬಾಳೋಕ್ ಸಾಧ್ಯ, ಎಷ್ಟು ಚೆನ್ನಾಗಿ ಬಾಳೋಕ್ ಸಾಧ್ಯ ಅಂತ. ಹಾಗಾಗಿ ದೇಹದ ಅಭಿಪ್ರಾಯ, ಮಲಗು, ನಿದ್ದೆ ಮಾಡು, ನಿಧಾನ ಮಾಡ್ತಾ ಇದೆ ಪ್ರಕ್ರಿಯೆಗಳನ್ನ. ಓಡು ಅಂದ್ರೆ ಅದೇ ಧಾರಣ, ಉದೀರಣ ಅಂತ ಹೇಳಿದ್ವಲ್ಲ, ಸ್ವಲ್ಪ ಆತರ ಹೋಗುತ್ತೆ ಅದು ಅಂತ. ಅದು ಸಹಜ ಪ್ರಕ್ರಿಯೆಯಾಗಿ ನಿಧಾನ ಮಾಡ್ತಾ ಇದೆ, ನಾವು ಮನಸ್ಸಿನಿಂದ ಬಲ ಕೊಟ್ಟು ಓಡಿಸ್ತಾ ಇದ್ದೇವೆ. ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ಇಂಧನ ಅಂತ ಯಾಕಬೇಕು ಅಂದ್ರೆ ಇದು ಮಾಡುವ ಕೆಲಸ ಅಷ್ಟು, ಆ ಕಾರಣಕ್ಕಾಗಿ ಇಂಧನವಾಗಿ ಆಹಾರ ಬೇಕು. ಇವತ್ತು 2 ವಿವರಣೆಗಳು. ಇವತ್ತು ಒಂದು ಆಹಾರ ಅಂದ್ರೆ ಅದ್ವೈತ ಸಾಧನೆ, ಇನ್ನೊಂದು ಆಹಾರ ಅಂದ್ರೆ ಇಂಧನ ಪೂರೈಕೆ. 2 ವಿವರಣೆ. ಅದರಲ್ಲಿ ವಾಹನಕ್ಕೆ ಇಂಧನ ಪೂರೈಕೆ ಅಂದ್ರೆ ಅದು ಇದಕ್ಕಿಂತ ಬಹಳ ಕೆಳಮಟ್ಟದಲ್ಲಿದೆ ಅದು. ಯಾಕೆಂದ್ರೆ ಆ ಇಂಧನ ಶಕ್ತಿಯಾಗಿ ಪರಿವರ್ತನೆಯಾಗಿ ವಾಹನವನ್ನು ಓಡಿಸೋಕೆ ಸಹಾಯ ಮಾಡುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಅದಲ್ಲ, ಇಲ್ಲಿ ಅದೇ ಶರೀರ ಆಗುವಂಥದ್ದು. ಈಗ ನೀವು ತುಂಬಿಸಿದ ಇಂಧನವೇ ವಾಹನ ಆಗತ್ತಾ ಇಲ್ಲಾದ್ರೂ? ಅಂದ್ರೆ ಅದು ಎಷ್ಟು ಹಿಂದಿದೆ ಅಂತ. ಆ ಯಂತ್ರ ಈ ಯಂತ್ರಕ್ಕಿಂತ ಎಷ್ಟು ಹಿಂದಿದೆ ಅಂದ್ರೆ
ಅದು ಯಾವತ್ತು ತುಂಬಿಸಿದ ಇಂಧನ ವಾಹನ ಹೋಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಂತ. ಅದು ಇಲ್ಲ, ಹಾಗಲ್ಲ ಅಂತ. ತುಂಬಿಸಿದ ಇಂಧನವೇ ವಾಹನವೇ ಕ್ಷಣ ಕ್ಷಣಕ್ಕೂ ಹೊಸ್ತಾಗ್ತಾ ಇರುತ್ತೆ, ಪ್ರತಿ ಕ್ಷಣಕ್ಕೂ ಹೊಸ್ತಾಗ್ತಾ ಇರುತ್ತೆ. ಅಲ್ಲ, ಹಾಗಲ್ಲ. ತಂದ ಮೇಲೆ ಮುಗಿತು, ಅದು ಮತ್ತೆ ಹೊಸ್ತಾಗಿರೋದಿಲ್ಲ. ಹಳ್ತಾಗ್ತಾ ಹೋಗ್ಲೇಬೇಕು. ಅದು ಇದು ಹಳ್ತಾಗುತ್ತೆ, ಇಲ್ಲ ಅಂತಲ್ಲ, ತುಂಬ ನಿಧಾನವಾಗಿ ಹಳ್ತಾಗತ್ತೆ ಅದು. ಅಷ್ಟೆಲ್ಲ ಕೆಲಸ ಮಾಡಿ ಹಳ್ತಾಗತ್ತೆ ಅದು. ಹಳತ ಆದ್ಮೇಲೂ ತುಂಬ ಉಪಯೋಗ ಬರುತ್ತೆ ಅದು. ಕೆಲವು ಸಾರಿ ಹಳತಾದ್ಮೇಲೆ ಜಾಸ್ತಿ ಉಪಯೋಗ ಬರುತ್ತೆ. ಈಗ ಮಾವಿನ ಮಿಡಿ, ಕಾಯಿ, ಹಣ್ಣು ಅನ್ನುವಾಗ ಯಾವ್ದು ಜಾಸ್ತಿ ಉಪಯೋಗ ಬರೋದು ಹೇಳಿ ನೀವು? ಯಾವ್ದು ರುಚಿ ಜಾಸ್ತಿ? ಹಣ್ಣಲ್ವಾ? ಎಷ್ಟೋ ಬಾರಿ ಹಣ್ಣಾದ ಮೇಲೆ ದೇಹ ತುಂಬ ಉಪಯೋಗ ಬರ್ಬೋದು. ಸರಿಯಾಗಿ ಹಿಂದೆ ಜೀವನ ಮಾಡಿಬಿಟ್ಟಿದ್ರೆ, ಅದಕ್ಕಿಂತ ಮುಂಚೆ ಹಣ್ಣಾದ್ಮೇಲೆ ತುಂಬ ಉಪಯೋಗ ಬರ್ಬೋದು. ಅದೆಲ್ಲ ಇರಲಿ, ಕೊನೆಯ ಕ್ಷಣ ಇದೆಯಲ್ಲ ಅತ್ಯಂತ ಹೆಚ್ಚು ಉಪಯೋಗ ಬರೋದು ಅದು ಅಂತ. ಮನುಷ್ಯನ ಕೊನೆಯ ಕ್ಷಣ ಇದೆಯಲ್ಲ, ಮುಪ್ಪಿನ ವಿಷಯ ಬಿಟ್ಬಿಡಿ, ಕೊನೆಯ ಕ್ಷಣ ಅತ್ಯಂತ ಹೆಚ್ಚು ಉಪಯೋಗ ಬರುವಂಥದ್ದು. ಯಾಕೆಂದ್ರೆ ಅವಾಗ ನಾವು ಏನು ಯೋಚನೆ ಮಾಡ್ತೇವೋ ಅದಾಗ್ತೇವೆ ಮುಂದಕ್ಕೆ. ಆ ಒಂದು ಕ್ಷಣದಲ್ಲಿ ತೀರ್ಮಾನ ಆಗುತ್ತೆ. ನಾವು ರಾಮ ಅಂದ್ರೆ ರಾಮ ಆಗ್ಬಿಡ್ತೇವೆ ಆ ಸಮಯದಲ್ಲಿ, ಕೊನೆಯ ಕ್ಷಣದಲ್ಲಿ, ಅಲ್ವಾ? ಅದು ಬಿಟ್ಟು ನಮ್ಮನ್ನ ನಾಯಿ ಅಂತ ನೆನಪು ಮಾಡ್ಕೊಂಡ್ರೆ ಹೊತ್ತಿಗೆ, ಸಾಯೋ ಹೊತ್ತಿಗೆ ಪ್ರೀತಿಯಿಂದ ಒಂದು ನಾಯಿ ಸಾಕಿದ್ದು, ಸಾಯೋ ಕ್ಷಣದಲ್ಲಿ ನಾಯಿ ಅಂತ ಅಂದ್ಕೊಂಡ್ರೆ ನಾಯಿ ಆಗ್ತೇವೆ. ನೋಡಿ, ಮುಪ್ಪು ಬಂತು ಅನ್ನೋ ಕಾರಣಕ್ಕೆ ಅಥವಾ ಸಾವು ಬಂತು ಅನ್ನೋ ಕಾರಣಕ್ಕೆ ಆ ಕ್ಷಣ ಹಾಳು ಅಂತಲ್ಲ. ನೀವು ಉಪಯೋಗ ಮಾಡೋದಾದ್ರೆ ಅದಕ್ಕೆಲ್ಲ ತುಂಬ ಉಪಯೋಗಗಳಿದೆ, ಅಸಾಧಾರಣವಾದ ಉಪಯೋಗಗಳಿದೆ. ಆ ವಾರ್ಧಕ್ಯದ ಆ ಅನುಭವ, ಪಕ್ವತೆ ಯೌವನದಲ್ಲಿ ನೀವು ಬರೋಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ಆಗಲೂ ಕೂಡ ಒಂದರ್ಥದಲ್ಲಿ ಹೊಸತೇ ಅದು. ಕೆಲವು ಶಕ್ತಿ, ಹೊರಗಿನ ಶಕ್ತಿಗಳು ಕಡಿಮೆ ಆಗ್ಬೋದು, ಕಣ್ಣಿನ ಶಕ್ತಿ, ಕಿವಿ ಶಕ್ತಿ ಎಲ್ಲ ಕಡಿಮೆ ಆಗ್ಬೋದು. ಆದರೆ ಮನಸ್ಸು ತುಂಬ ಪಕ್ವ, ತುಂಬ ಮಾಗಿರುತ್ತೆ ಸರಿಯಾಗಿ ಬದುಕಿದ್ರೆ. ಇದನ್ನು ಇಟ್ಕೋಬೇಕು. ಈ ಶಬ್ದ ಹಿಡಿದ ಏನು ಹೇಳೋ ಪ್ರಯೋಜನ ಇಲ್ಲ. ಒಳ್ಳೆ ರೀತಿ ಜೀವನ ಮಾಡಿದ್ರೆ ತುಂಬ ಒಂದು ಹಣ್ಣಾಗಿರ್ತಾನೆ. ಹಣ್ಣು ಮುದುಕ ಅಂತ ಹೇಳ್ತಾರಲ್ಲ, ಏನು ಅದು ಅಂದರೆ ಅಷ್ಟು ಮಧುರ, ಮೃದು, ಪಕ್ವ, ಉಪಯುಕ್ತ. ಅದೇ ಹಣ್ಣು ಮುದುಕ ಅಂದರೆ. ಬರೀ ಹಣ್ಣು ಮುದುಕ ಅಂದರೆ ಕೈಲಾಗೋದಿಲ್ಲ, ಕೋಲು ಹಿಡ್ಕೊಂಡಿದ್ದಾನೆ, ಬೆನ್ನು ಬಾಗಿದೆ ಅಂತ ಇಷ್ಟೇ ಅಲ್ಲ ಅಂತ. ಪಕ್ವ, ಅಕ್ಕಿ ಅನ್ನ, ಅಕ್ಕಿ ಪಕ್ವ ಅಲ್ಲ, ಅಪಕ್ವ ಅದು. ಆದರೆ ಅನ್ನ ಅದು ಬೆಂಕಿ ಕಂಡಿದೆ ಪಾಪ ಅದು, ಆದರೆ ಪಕ್ವ ಅದು, ಮೃದು ಹೌದು, ಮಧುರ ಹೌದು, ಉಪಯುಕ್ತ ತುಂಬ ಅಂತ. ಹಾಗಾಗ್ತಾನೆ ಮನುಷ್ಯ ಅಂತ. ಹಾಗಾಗಿ ಅಂಥ ಅದ್ಭುತವಾದ ದೇಹ ಯಂತ್ರವನ್ನು ಉಳಿಸುವುದು ಆಹಾರ. ಉಳಿಸುವಾಗ ಒಂದು ಅದ್ಭುತ ಪ್ರಕ್ರಿಯೆ ನಡೆಸಿ ಉಳಿಸುತ್ತೆ. ತಾನೇ ತನ್ನನ್ನು ಕೊಟ್ಟುಕೊಂಡು ಆಹಾರ ನಾವಾಗತ್ತೆ. ಅದು ನಮ್ಮೊಳಗೆ ಕರಗಿ ಒಂದಾಗಿ ನಾವಾಗಿ, ನಮ್ಮ ಶಕ್ತಿಯಾಗಿ, ನಮ್ಮ ಆನಂದವಾಗಿ, ಉತ್ಸಾಹವಾಗಿ, ಉಲ್ಲಾಸವಾಗಿ ಅದು ಮಾರ್ಪಟ್ಟು ಅದು ಏನಲ್ಲ ದೇವರ ಹಾಗೆ ಕೆಲಸ ಮಾಡುತ್ತೆ. ಅನ್ನ ಅಂದರೆ ಅದು ದೇವರು ಬೇರೆ ಇಲ್ಲ, ಅದು ಬೇರೆ ಇಲ್ಲ, ದೇವರು ಮಾಡಿದಾಗ ಕೆಲಸ ಮಾಡುತ್ತೆ ಅದು, ಅಂಥದ್ದದು. ಹಾಗಾಗಿ ಅದರ ಜೊತೆಗೆ ನಿಜವಾದ ಅದ್ವೈತವನ್ನು ನಿತ್ಯ ಸಾಧನೆ ಮಾಡೋಣ, ಉದ್ಧಾರ ಆಗೋಣ. ಹರೇ ರಾಮ. गोकर्ण मंडलाधीश्वर श्रीमद जयद्रु शंकराचार्य श्रीमद राघवेश्वर भारती स्वामी महाराज की